ಹಲೋ, ಪ್ರೈಸ್ ದ ಲಾರ್ಡ್ ಜೀಸಸ್. ಇದು ಒಂದು ಅದ್ಭುತವಾದಂಥ ಸಂಗತಿ. ಕ್ಯಾಥಲಿಕ್ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಸ್ಟರ್ ಮಾರಿಯಾ ಎಂಬವಳು ದೇವರಿಗೆ ಸಮರ್ಪಿಸಿ ಅವಳು ಸನ್ಯಾಸಿನಿ ಆಗಬೇಕೆಂಬುದಕ್ಕೆ. ಸನ್ಯಾಸಿ ಅಂದರೆ ಈಗ ಕ್ರಿಶ್ಚಿಯನ್ನಲ್ಲಿ ನಮ್ಮ ಕಾನ್ವೆಂಟ್ ಸ್ಕೂಲ್ನಲ್ಲಿ ನನ್ ಇರ್ತಾರಲ್ಲ ನೋಡಿ, ನನ್ ಪೂರ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಅದು ಕನ್ನಿಕೆ ಡ್ರೆಸ್. ಅದು ನಾವು ಸನ್ಯಾಸಿನಿ ಆಗಿರ್ತಾರೆ ಅಂದರೆ ಅರ್ಥ ಏನು, ನನ್ಸ್ ಹಾಕ್ತಾರೆ. ಈ ಮಾರಿಯಾ ಎಂಬವಳು ಕೇರಳದಿಂದ ಹೋಗಿ ಅವಳಿಗೆ ಪೋಸ್ಟಿಂಗ್ ಆಗಿರ್ತದೆ. ಎಲ್ಲಿ? ಇಂದೋರ್ನಲ್ಲಿ ಪೋಸ್ಟಿಂಗ್ ಆಗಿರ್ತದೆ. ಎಲ್ಲೇ? ಇಂದೋರ್, ಮಧ್ಯಪ್ರದೇಶದಲ್ಲಿ ಪೋಸ್ಟಿಂಗ್. ಅಲ್ಲಿ ಕೆಲಸ ಮಾಡಬೇಕು ಅವಳು. ಅಲ್ಲಿ ಹೋಗಿ ಸೇವ್ ಮಾಡಬೇಕು ಅವಳು. ಅಲ್ಲಿ ಏನಾಯ್ತು ಅಂದರೆ, ಪ್ರೈಸ್ ದ ಲಾರ್ಡ್ ಜೀಸಸ್, ಮ್ಯಾನೇಜ್ ದೆಮ್, ಥ್ಯಾಂಕ್ ಯು ಫಾದರ್. ಅಲ್ಲಿ ಏನಾಯ್ತು ಅಂದರೆ, ಇವಳು ಇಂದೋರಿನ ಮಧ್ಯಪ್ರದೇಶನ ಇಂದೋರ್ ಪ್ರದೇಶಕ್ಕೆ, ಇಂದೋರ್ ಡೈಸಸ್ಗೆ ಕಳಿಸಲ್ಪಟ್ಲು. ಕ್ಯಾಥಲಿಕ್ ಸಮುದಾಯದವರು, ಕ್ರೈಸ್ತ ಬಾಂಧವರು. ಇವಳು ಸಮರ್ಪಿಸುವಾಗ, ನಾನು ನನ್ನಾಗ್ತೇನೆ, ನಾನು ಕೂಡ ಸನ್ಯಾಸಿನಿ ಆಗ್ತೇನೆ, ನನಗೆ ಮದುವೆ ಬೇಡ, ಏನು ಬೇಡ, ನಾನು ದೇವರಿಗಾಗಿ ಸಮರ್ಪಿಸ್ಕೊಡ್ತೇನೆ, ದೇವರಿಗೆ ನಾನು ಪ್ರಾಮಾಣಿಕವಾಗಿ ಜೀವಿಸ್ತೀನಿ ಎಂಬುದಾಗಿ ಬಹಳಷ್ಟು ಅವಳು ತನ್ನ ಹೃದಯದಲ್ಲಿ ಪ್ರೇರಣೆ ಆಗಿದ್ದ ಹಾಗೆ ಅವಳು ಅದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಅವರ ಮನೆಯಲ್ಲಿ ಎಲ್ಲರೂ ವಿರೋಧಿಸ್ತಾರೆ. ನೀನು ನನ್ನಾಗ್ಬಿಟ್ರೆ, ನೀನು ನನ್ನಾಗ್ಬಿಟ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ನೀನು ನನ್ನಾಗ್ಬಿಟ್ರೆ ಅಂದರೆ ನನ್ನಂದರೆ ಸನ್ಯಾಸಿನಿ ಆಗಿಬಿಟ್ರೆ, ಕ್ಯಾಥಲಿಕ್ ನನ್ನಾಗ್ಬಿಟ್ರೆ ಭಾಳ ಸರಿಯಾಗೋದಿಲ್ಲ, ಅದು ಹಾಗೆ ಹೀಗೆ ಅಂತೇಳಿ ಅವರ ಮನೆಯಲ್ಲಿ ಎಲ್ಲರೂ ವಿರೋಧಿಸ್ತಾರೆ. ಆದರೆ ಅವರ ಅಜ್ಜಿ ಹೇಳ್ತಾಳೆ, ಇಲ್ಲ, ಅವಳನ್ನು ದೇವರೇ ಕರೆದಿರೋದಾದರೆ, ಏನು ಕರೆದಿರೋದಾದರೆ, ದೇವರೇ ಕರೆದಿರೋದಾದರೆ ನಾವು ತಡೆಯೋದು ಸರಿಯಲ್ಲ ಎಂಬುದಾಗಿ ಹೇಳ್ತಾಳೆ. ಆವಾಗ ಅವಳಿಗೆ ನನ್ನಾಗುವ ತರಬೇತಿಯನ್ನು ಪಡ್ಕೊಂಡು, ಆ ತರಬೇತಿ ಪಡ್ಕೊಂಡು ಕೆಲವು ವರ್ಷಗಳು ತರಬೇತಿ ಪಡ್ಕೊಂಡು ಅವಳನ್ನು ಇಂದೋರ್, ಮಧ್ಯಪ್ರದೇಶನ ಇಂದೋರ್ಗೆ ಕೇರಳದಿಂದ ಕೇರಳ ಹೆಡ್ ಕ್ವಾರ್ಟರಿಂದ ಅವಳನ್ನು ಕಳಿಸಿದರು. ಎಲ್ಲರೂ ಹೇಳ್ತಿರಲ್ಲ, ಕಳಿಸಿರುವಾಗ ಕೇರಳ ಕ್ಯಾಥಲಿಕ್ ಹೆಡ್ ಕ್ವಾರ್ಟರಿಂದ ಕಳಿಸಿದ್ರು ಅವರಿಗೆ. ಅಲ್ಲಿ ಏನಾಯ್ತು ಅಂದರೆ, ಅವಳು ಮೊದಲನೇ ಸೇವೆ ಮಾಡ್ತಿರುವಾಗ ಒಂದು ಜೈಲಿನಲ್ಲಿದ್ದ ಕೈದಿಯನ್ನು, ಒಂದು ಭಯಂಕರವಾದಂಥ ಕೈದಿಗೆ ಹೋಗಿ ಜೈಲೊಳಗಿರ್ತಾರೆ. ಅವನು ನೋಡಿದ್ರೆ ಭಾಳ ಹೆದರ್ತಾರೆ, ಏನಂತ ಹೇಳ್ತಾರೆ, ಭಾಳ ಭಯಪಡ್ತಾರೆ, ಗಾಬರಿಗೊಳ್ತಾರೆ. ಅವನ ಜೊತೆಯಲ್ಲಿ ಹೋಗಿ ಮಾತನಾಡಿ ಅವನನ್ನು ಸನ್ಮಾರ್ಗಕ್ಕೆ ನಡೆಸ್ತಾಳೆ. ಆವಾಗ ಸಿಸ್ಟರ್ ಮಾರಿಯಾ, ನೀವು ಅಂಥ ಒಂದು ಭಯಂಕರವಾದಂಥ ಜೈಲಿನಲ್ಲಿದ್ದ ಕೈದಿಗಳಿಗೆ ಹೋಗಿ ನೀವು ಆತನಿಗೆ ಸುವಾರ್ತೆ ಸಾರಿದೆಯಲ್ಲ, ಅವನು ಚೇಂಜ್ ಆಗಿ ಅವನ ಲೈಫೇ ಈಗ ಒಳ್ಳೆ ಲೈಫ್ ಆಗಿಬಿಟ್ಟಿದೆಯಲ್ಲ, ನೀನು ನಿಜವಾಗಲೂ ಭಾಳ ಧೈರ್ಯವಂತಳು ಎಂಬುದಾಗಿ ಹೇಳ್ತಾರೆ. ಜನರು ಅವಳನ್ನು ಪ್ರೋತ್ಸಾಹಿಸ್ತಾರೆ. ಆವಾಗ ಇವಳು ಏನಂತಾಳೆ, ನಾವು ಎಲ್ಲದಕ್ಕೆ ಧೈರ್ಯ ಮಾಡಬೇಕು, ಧೈರ್ಯ ಮಾಡದಿದ್ದರೆ ನಮಗೆ ದೇವರು ಮಹತ್ವ ಕಾರ್ಯಗಳು ಮಾಡಬೇಕಂತ ನಾವು ಧೈರ್ಯ ಮಾಡಬೇಕೆಂಬುದಾಗಿ ಹೇಳ್ತಾರೆ. ತದನಂತರ ಆ ಒಂದು ಇಂದೋರ್ ಪ್ರದೇಶದಲ್ಲಿರ್ತಕ್ಕಂಥ ತಮ್ಮ ತಂಡದೊಟ್ಟಿಗೆ ಆ ಒಂದು ಕೇಂದ್ರದಲ್ಲಿರ್ತಾಳೆ. ಅವಳ ಕ್ಯಾಥಲಿಕ್ ಕೇಂದ್ರದಲ್ಲಿ ಅವರು ವಾಸ ಮಾಡ್ತಾರೆ. ಅವರಿಗೆ ಒಂದು ಹಾಸ್ಟೆಲ್ ಇರ್ತದೆ, ಆ ಹಾಸ್ಟೆಲಲ್ಲಿ ಅವರು ಉಳ್ಕೊಂಡಿರ್ತಾರೆ. ಅಲ್ಲಿಂದ ಅವಳು ಗ್ರಾಮಕ್ಕೆ ಹೋಗಿ, ನನ್ನ ಪ್ರಿಯ ಸಹೋದರಿ ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ, ಇವಳು ಏನಾಗಿದ್ದಾಳೆ ಗೊತ್ತಿದೆ? ಮಾರಿಯಾ ವ್ಯಾಟಲಿಲ್ ಅನ್ನತಕ್ಕಂಥವಳು, ಅವಳನ್ನು ಅಲ್ಲಿನ ಜಮೀನ್ದಾರುಗಳು ಜೀವಂತವಾಗಿ ಕೊಂದು ಹಾಕಿದ್ದಾರೆ. ಅವಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವಳನ್ನು ಯಾಕೆ ಕೊಂದು ಹಾಕಿದರು? ಅವಳು ಹತಸಾಕ್ಷಿಯಾಗಿ ದೇವರ ಸೇವೆ ಮಾಡುವಾಗ, ಸುವಾರ್ತೆ ಸಾರುವಾಗಲ್ಲ ನನ್ನ ಪ್ರಿಯ ಸಹೋದರಿ, ಸಮಾಜ ಸೇವೆ ಮಾಡುವ ಈ ಸ್ತ್ರೀಯನ್ನು, ಈ ಒಂದು ಕನ್ಯಳನ್ನು ಅಲ್ಲಿರ್ತಕ್ಕಂಥ ಒಂದು ಜಮೀನ್ದಾರರು ಅವಳನ್ನು ಕೊಂದು ಹಾಕಲಿಕ್ಕೆ ಕುತಂತ್ರ ರಚಿಸಿದರು, ಕೊಂದು ಹಾಕಿದರು. ಅದಕ್ಕೆ ಹೇಳ್ತಾ ಇದ್ದಾನೆ, ಅವಳು ಹುತಾತ್ಮಳಾಗಿದ್ದಾಳೆ ಅಂತೇಳಿ ಹತಸಾಕ್ಷಿಯಾಗಿ ತೀರ್ಕೊಂಡಿದ್ದಾಳೆ. ನನ್ನ ಪ್ರಿಯ ಸಹೋದರಿ, ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಅಪೊಸ್ತಲ ಪೌಲ್ ಹೇಳ್ತಾ ಇದ್ದಾನೆ, ಇವಳು ತನ್ನ ಜೀವನವನ್ನು, ತನ್ನ ಬಾಳನ್ನು ದೇವರಿಗೆ ಅರ್ಪಿಸಿದಾಳೆ. ಏನಂತ ತಿಳ್ಕೊಂಡು,
ತನ್ನ ದೇಹವನ್ನು ಸಜೀವ ಯಜ್ಞೆಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಅರ್ಪಿಸಿ ದೇವರ ದೃಷ್ಟಿಯಲ್ಲಿ ಮಾನ್ಯತೆ ಉಳ್ಳ, ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಉಳ್ಳ ಸೇವೆ ಮಾಡೋದು. ಓದ್ತೀರಾ ಮಾತನ್ನು ಕನ್ನಡದಲ್ಲಿ ಬೇಗನೆ? ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದಂತ ಇದೇ ನಿಮ್ಮ ಮೆಚ್ಚುಗೆ, ದೇವರು ಮೆಚ್ಚತಕ್ಕಂಥ ಆರಾಧನೆ ಎಂಬುದಾಗಿ ಅಪೊಸ್ತಲನಾದ ಪೌಲು ಇದನ್ನು ಬರೆದಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲಲ್ವಿಯ? ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಒಂದು ಮೆಚ್ಚುಗೆಯೊಳ ಮತ್ತೆ ಮುಂದೆ ಓದ್ತಿರಿ. ನೀವು ಈ ಲೋಕದ ಮರ್ಯಾದೆಗೆ, ಇಹಲೋಕದ ನಡವಳಿಕೆಗೆ ಅಥವಾ ಮರ್ಯಾದೆಗೆ ಅನುಸರಿಸದೆ ನೂತನ ಸ್ವಭಾವವುಳ್ಳವರಾಗಿ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಇರಿ. ಅಂದ್ರೆ ಅರ್ಥ ಏನು? ಈ ಲೋಕದಲ್ಲಿ ಬಹಳಷ್ಟು ನಾವು ವಸ್ತ್ರಗಳನ್ನು ಹಾಕುವಾಗ ಪಾಪ ವಸ್ತ್ರಗಳನ್ನು, ಕಡಿಮೆ ವಸ್ತ್ರಗಳನ್ನು ಹಾಕ್ಕೊಂಡು ಈ ಲೋಕದ ಮರ್ಯಾದೆಯನ್ನು ಪಾಲನೆ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ಸಿಸ್ಟರ್ ಮಾರಿಯಾ ಇಂದೋರ್ನಲ್ಲಿ ಈಗ ಸೇವೆ ಮಾಡ್ತಿದ್ದಳು. ಸಿಸ್ಟರ್ ಮಾರಿಯಾ ಅವಳು ಇವೆಲ್ಲವನ್ನು ತ್ಯಾಗ ಮಾಡಿ ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿ ಅವಳು ಕ್ರಿಸ್ತನಿಗಾಗಿ ಕನ್ಯತ್ವವನ್ನು ಪಾಲನೆ ಮಾಡೋದಕ್ಕಾಗಿ, ಸೇವೆ ಮಾಡೋದಕ್ಕಾಗಿ, ನಾನು ಬಡವರ ಸೇವೆ ಮಾಡಬೇಕು ಎಂಬುದಾಗಿ ಹೇಳಿಕೊಂಡು ಅವಳು ದೇವರಿಗೆ ಸಮರ್ಪಿಸ್ತಾಳೆ. ಅಲ್ಲಿ ಇಂದೋರಿಗೆ ಹೋಗಿದ್ದ ಕೂಡಲೇ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು, ಸ್ಥಳೀಯರು ಬಹಳ ಬಡತನವನ್ನು ಅನುಭವಿಸ್ತಾ ಇದ್ದಾರೆ. ಎಂಥ ಬಡತನ? ಹಲೋ, ಕಡು ಬಡತನ. ಎಲ್ಲರೂ ಹೇಳ್ತಿರಲ್ಲಲ್ವಿಯ? ಕೈಗಳೆತ್ತಿ ಹೇಳ್ತಿರಲ್ವ? ಕಡು ಬಡತನವನ್ನು ಅನುಭವಿಸ್ತಾ ಇದ್ದಾರೆ. ಆ ಕಡು ಬಡತನ ಅನುಭವಿಸ್ತಾ ಇದ್ರೆ ಅಲ್ಲಿನ ಜಮೀನ್ದಾರರು ಏನು ಮಾಡ್ತಾರಂದ್ರೆ ಅವರಿಗೆ ಸಾಲ ಕೊಡ್ತಾರೆ. ಸಾಲ ಕೊಡೋದು, ಆ ಒಂದು ಕೆಲಸ ಮಾಡೋರು ಏನು ಮಾಡ್ತಾರೆ? ತಮ್ಮ ಗುಲಾಮರಾಗಿ ಮಾಡ್ಕೋತಾರೆ, ದಾಸರಾಗಿ ಮಾಡ್ಕೋತಾರೆ. ಇಲ್ಲದಿದ್ದರೆ ಅವರ ಜಮೀನುಗಳನ್ನು, ಯಾರು ಬಡವರಿಗಿರ್ತಕ್ಕಂಥ ಹೊಲಗದ್ದೆಗಳನ್ನು ಅವರು ವಶಪಡಿಸ್ಕೊಳ್ತಾರೆ. ಇಂಥ ಒಂದು ಅನ್ಯಾಯ ದೌರ್ಜನ್ಯ ಮಾಡತಕ್ಕಂಥ ಸ್ಥಳದಲ್ಲಿ ಇವಳು ಸೇವೆ ಮಾಡ್ತಾ ಇದ್ದಾಳೆ. ಸೇವೆ ಮಾಡ್ತಿರತಕ್ಕಂಥ ಜರುಗಿದ್ದ ಸಂಗತಿ ಏನಂದ್ರೆ, ಗಂಭೀರವಾಗಿ ಹೇಳ್ತಿರಲ್ವಿಯ? ಇವಳನ್ನು ಭಯಂಕರವಾಗಿ, ಇವಳು ಇಂಥ ಭಯಂಕರ ಪರಿಸ್ಥಿತಿಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾಳೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ? ಆದ ಕಾರಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವಳು ಏನು ಮಾಡಿದಾಳೆ? ಅಲ್ಲೇ ಬಡವರ ಮನೆಗೆ ಹೋಗಿ ಎಷ್ಟೋ ಕಿಲೋಮೀಟರ್ ದೂರದಿಂದ ಏನು ಬರ್ತಾ ಇದೆ? ಎಷ್ಟೋ ಕಿಲೋಮೀಟರ್ ದೂರದಿಂದ, 6 ಕಿಲೋಮೀಟರ್ ಅಂತ್ರಿ, 8 ಕಿಲೋಮೀಟರ್ ನೀರು ತೊಗೊಂಡು ಬರಲಿಕ್ಕೆ ಅವ್ರು ನೀರು ತೊಗೊಂಡು ಬರ್ತಾರೆ. ಅವಾಗ ಹೆಣ್ಮಕ್ಕಳು, ಈ ಮಾರಿಯಾ ಅವಳಿಗೆ ಬಹಳ ಕರುಣೆ ಬಂತು. ಅಯ್ಯೋ, 6 ಕಿಲೋಮೀಟರ್ ತೊಗೊಂಡು 8 ಕಿಲೋಮೀಟರ್ ತೊಗೊಂಡು ಬರ್ತಾ ಇದ್ದಾರೆ ಅಂತೇಳಿ ಅವ್ರು ಏನು ಮಾಡ್ತಾಳೆ? ಅವಳು ಅಲ್ಲಿರ್ತಕ್ಕಂಥ ಮಂಡಲ ಪಂಚಾಯತ್ ಅವರಿಗೆ, ಅಲ್ಲಿರ್ತಕ್ಕಂಥ DC ಕಲೆಕ್ಟರ್ ಅವ್ರಿಗೆ ಹೋಗಿ ಅವಳು ವಿನಂತಿ ಮಾಡ್ತಾಳೆ. ಅಯ್ಯ, ಬಡವರು ಭಾಳ ನೀರಿಲ್ಲದೆ ಬಳಲುತ್ತಾ ಇದ್ದಾರೆ, ದಯಮಾಡಿ ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡ್ರಿ ಎಂಬುದಾಗಿ ಹೇಳಿರುವಾಗ ಅಲ್ಲಿ ಅವರ ಊರಿನಲ್ಲಿ, ಹಳ್ಳಿಗಳಲ್ಲಿ ಅವರ ಹೊಲ ಗದ್ದೆಗಳಿಗೆ ಎಲ್ಲ ಬೋರ್ವೆಲ್ ಸರ್ಕಾರದಿಂದ ಅನುಗ್ರಹ ಮಾಡ್ತಾರಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವರು ಮಳೆಗಾಲಿದ್ರೆ ಮಾತ್ರ ಅವ್ರಿಗೇನು ಪೈರು, ಅಲ್ಲಿ ಮಳೆಗಾಲಿಲ್ಲ, ನೀರೇ 6 ಕಿಲೋಮೀಟರ್ ತೊಗೊಂಡ್ಬೇಕಾದ್ರೆ ಅವ್ರು ಬದುಕಬೇಕು ಹೇಗೆ? ಆದರೆ ಅವರೆಲ್ಲರಿಗೆ ಬೋರ್ವೆಲ್ ಹೊಡಿಸ್ತಾಳಂತೆ. ಬೋರ್ವೆಲ್ಲ ಮಾಡಿಸಿರುವಾಗ, ಎಲ್ಲ ಸರ್ಕಾರದಿಂದ ಬೋರ್ವೆಲ್ ಮಾಡಿಸಿದ ಕೂಡಲೇ ಅವರೆಲ್ಲರೂ ತಮ್ಮ ಕೆಲಸ ಮಾಡ್ತಾರೆ. ಅಲ್ಲಿ ಬೀಜ ಹಾಕಬೇಕಲ್ಲ, ಬೀಜ ಆಗಬೇಕಾದ್ರೂ ಅಲ್ಲಿ ಏನು ಮಾಡಬೇಕು? ಜಮೀನ್ದಾರ ಹತ್ರ ಹೋಗಬೇಕು. ಜಮೀನ್ದಾರರ ಹತ್ರ ಹೋಗಿ ಸಾಲ ತಗೋಬೇಕು. ಏನು? ಬೀಜ ಸಾಲ ತಗೋಬೇಕು. ಏನು? ಬಿತ್ತುವ, ಹಲೋ ಬ್ರದರ್, ಪ್ರೈಸ್ ಲಾರ್ಡ್ ಜೀಸಸ್, ಬಿತ್ತುವ ಬೀಜ ಸಾಲ ತಗೊಳ್ಬೇಕು. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಬಿತ್ತುವ ಬೀಜ ಸಾಲ ತೆಗೆದುಕೊಳ್ಬೇಕು. ಆ ಸಾಲ ತೆಗೆದುಕೊಂಡು ಆ ಬೀಜ ನಿಮಿತ್ತ ಅವರನ್ನು ಇಷ್ಟು ಹಿಂಸಿಸ್ತಾರೆ. ಅವರಿಗೆ ಅಕ್ಕಿ ಅಲ್ಲೇ ಕೊಡಬೇಕು, ಅವರ ಸಾಲದ ಏನು ಅದರ ಪರ್ಸೆಂಟೇಜ್ ಕೊಡಬೇಕು. ಇಲ್ಲದಿದ್ದರೆ ಸಾಲ ತೀರದೇ ಇದ್ದರೆ ದುಡ್ಡು ಕೊಟ್ಟಿರ್ತಾರೆ, ತೀರದಿದ್ದರೆ ಅವರನ್ನು ಗುಲಾಮರಾಗಿ ತೆಗೆದುಕೊಡ್ತಾರೆ. ಹೀಗೆ ಮಾಡ್ತಿರೋದನ್ನು ನೋಡಿ ಮಾರಿಯಾ ಅವರು ಎಲ್ಲ ಜನರನ್ನು
ಒಟ್ಟುಗೂಡಿಸಿ, ಅಲ್ಲಿರುವ ರೈತರನ್ನೆಲ್ಲ ಒಟ್ಟುಗೂಡಿಸಿ ಅವ್ರದ್ದೊಂದು ಸಂಘ ಮಾಡಿ, ಮಹಿಳಾ ಸಂಘ ಮಾಡಿದ ಕೂಡಲೇ ಅವರಿಗೆಲ್ಲ ಬ್ಯಾಂಕಿಂದ ಲೋನ್ ಸಿಗುವಂತೆ, ಎಲ್ಲತ್ರ ಸಾಲ ಹೋಗದಂತೆ ಲೋನ್ ಸಿಗುವಂತೆ, ಅವ್ರಿಗೆ ಬೀಜಗಳು ಪಟ್ಟಣದಿಂದ ಹೋಗಿ ತಗೊಂಡು ಬರುವಂತೆ ಎಲ್ಲ ವ್ಯವಸ್ಥೆ ಮಾಡ್ತಾಳೆ ಇವಳು. ಯಾರು? ಸಿಸ್ಟರ್ ಮಾರಿಯಾ. ಆದರೆ ಅಲ್ಲಿನ ಸ್ವಕೀಯ ಜನರು, ಜಮೀನ್ದಾರರ ಜೊತೆಲಿ ಅನೇಕ ಜನರು ಸೇರಿಕೊಂಡು, ಕೆಲವು ಜನರು ಸೇರಿಕೊಂಡು ಆ ಊರಿನಲ್ಲಿ, ಆ ಗ್ರಾಮದಲ್ಲಿ, ಆ ಊರಿನಲ್ಲಿ ಇರ್ತಕ್ಕಂಥ ಸುಮಾರು 80% ಜನರು ಸಿಸ್ಟರ್ ಮಾರಿಯಾ ಮಾಡುವ ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಅವಳನ್ನು ಮೆಚ್ಚಿಕೊಂಡು ಎಲ್ಲ ಜನ ಅವರ ಮೇಲೆ ಹಾಡಿ ಹೊಗಳ್ತಾ ಇರ್ತಾರೆ ಎಂಥ ಕಷ್ಟ ಕಾಲದಲ್ಲಿ. ಆಮೇಲೆ ಅವರ ಮನೆ ಹೋಗಿ ಅವರ ಮಕ್ಕಳನ್ನು ಗಮನಿಸ್ತಾರೆ. ನೀವು ಮಕ್ಕಳಿಗೆ ಶಾಲೆ ಕಲಿಸೋದಿಲ್ವಾ? ಕहाँ भेजना मैडम, हम बहुत गरीब है, हमारे खाना के लिए हम बहुत तरस रहे हैं. ನನ್ನ ಮಕ್ಕಳಿಗೆ ಶಾಲೆ ಕಲಿಸ್ಬೇಕಂದ್ರೆ ಆಗುವುದಿಲ್ಲ ಅಂತ. ಹಾಗಾದರೆ ಶಾಲೆ ಮತ್ತು ಹಾಸ್ಟೆಲ್ ನಾನು ಇಲ್ಲಿ ತರಿಸಿದ್ರೆ ನೀವು ಮಕ್ಕಳನ್ನು ಕಲಿಸ್ತೀರಾ? ಅಲ್ಲೇ. ಹೌದು ಮೇಡಮ್, ನಾವು ಕಳಿಸ್ತೇವೆ. ಇಂತಹ ದೊಡ್ಡ ಕೆಲಸ ಮಾಡ್ತಾ ಇದ್ರಿ ಮೇಡಮ್. ನಮ್ಮ ಊರಿಗೆ ನೀವು ಏನಾಗಿ ಬಂದಿದ್ರಿ? ಮಸಿಹಾ ಆಗಿ ಬಂದಿದ್ರಿ. ನಮಗೆಷ್ಟು ಕಣ್ಣೀರಿನಲ್ಲಿ ಈ ಒಂದು ಹೊಲ ಗದ್ದೆಯ ಸಾಲಗಳಿಂದ, ಈ ಜಮೀನ್ದಾರರ ಸಾಲಗಳಿಂದ ನಾವು ಬಹಳಷ್ಟು ಬಳಲಿ ಹೋಗಿದ್ದೇವೆ, ನಾವು ಕುಸಿದು ಹೋಗಿದ್ದೇವೆ. ಅಂಥ ಸಮಯದಲ್ಲಿ ನಮ್ಮನ್ನು ಸಹಾಯ ಮಾಡಿದ್ರಿ. ಟೀಚರ್, ಇದು ಸಹಾಯ ನೀವೇ ಇಷ್ಟು ಮನಸ್ಸು ಮಾಡಿದರೆ ನಾವು ನಮ್ಮ ಮಕ್ಕಳನ್ನು ಕಳಿಸ್ತೇವೆ ಮೇಡಮ್ ಅಂತೇಳಿ ಅವರು ಮಾರಿಯಾ ಸಿಸ್ಟರ್ಗೆ ಊರಿನ ಎಲ್ಲ ಜನರು, ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮದವರೆಲ್ಲ ಆ ಸ್ಕೂಲ್ನಲ್ಲಿ ಮಕ್ಕಳನ್ನು ಓದಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಆದರೆ ಈ ಮಾರಿಯಾ ಎಂಬವಳು, ಅಲ್ಲಿರ್ತಕ್ಕಂಥ ಕೆಲವು ಜಮೀನ್ದಾರಗಳು ಅವಳಿಗೆ ಬೆದರಿಕೆ ಹಾಕ್ತಾರೆ. ನನ್ನನ್ನು ಗಮನಿಸ್ತೀನಿ ನನ್ನ ಪ್ರಿಯ ಸಹೋದರಿ. ए तू कौन से गांव से आई है? क्या समझी अपने आप को? लोगों को भटका रही है तू. ಅಂದ್ರೆ ಅರ್ಥ ಏನು? ಇವಳು ಸ್ವಾರ್ಥ ಸಾರ್ತಾ ಇಲ್ಲ, ಇಲ್ಲೇನಲ್ಲಿ ಧರ್ಮ ಪ್ರಚಾರ ಮಾಡ್ತಾ ಇಲ್ಲ. ಖಾಲಿ ಅವರಿಗೆ ಬೇಕಾಗಿರುವ ಅಗತ್ಯಗಳನ್ನು ಗೌರ್ಮೆಂಟ್ ಇಂದ ಪಡೆದುಕೊಳ್ಳುವಂತೆ ಮಾಡ್ತಾ ಇದ್ದಾಳೆ. ಆಮೇಲೆ ಅವರಿಗೆ ಹಾಸ್ಟೆಲ್ ಅನ್ನು ಕಟ್ಟೋದಕ್ಕಾಗಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಹೋಗಿ ಅರ್ಜಿ ಹಾಕಿದ್ರು. ಲಕ್ಷ ಒಟ್ಟು ಕೇಳ್ತೀರಿ ಎಲ್ಲರೂ. ಅರ್ಜಿ ಹಾಕಿದ ಕೂಡಲೇ ಅಲ್ಲಿ ಏನಾಯ್ತಂದ್ರೆ, ಅರ್ಜಿ ಹಾಕಿದ ಕೂಡಲೇ ಪ್ರೈಸ್ ದ ಲಾರ್ಡ್ ಜೀಸಸ್, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕಣ್ಣಾಗ ನೀರು ತುಂಬಿತ್ತಂತೆ. ಸಾಬ್ ಬಹುತ್ ಗರೀಬ್ ಲೋಕ. ಯಾರು? ಮರಿಯಾ ಹೋಗಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ತನ್ನ ಗೌನನ್ನು ಹಾಕ್ಕೊಂಡು ಹೋಗಿ ಆಫೀಸಲ್ಲಿ ಹೋಗಿ ತನ್ನ ಒಬ್ಬಳೇ ಸೈಕಲ್ ಮೇಲೆ ಹೋಗಿರಿ ಸಿಸ್ಟರ್, ಸೈಕಲ್ ಮೇಲೆ ಹೋಗಿ ಊರುಗಳನ್ನು ದರ್ಶಿಸ್ತಾಳೆ. ಆಮೇಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಹೋಗಿದ ಕೂಡಲೇ ಅವಳು ಹೇಳ್ತಾಳೆ, ಬಹಳ ಬಡವರಿದ್ದಾರೆ, ಅವ್ರಿಗೆ ಹೆಂಗೆ ಬಡತನ, ಅವರು ಮಕ್ಕಳು ಶಾಲೆ ಓದಿದರೆ ತಾನೇ ಅವ್ರ ಮಕ್ಕಳು ಬಡತನ ಹೋಗೋದು, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಅವ್ರಿಗೆ ಲೆಕ್ಕ ಬರೋದಿಲ್ಲ, ಅವ್ರ ಮಕ್ಕಳಿಗೆ ಶಾಲೆ ಬೇಕ್ರಿ, ಹಾಸ್ಟೆಲ್ ಮತ್ತು ಶಾಲೆಗಾಗಿ ನೀವು ಪರ್ಮಿಷನ್ ಕೊಡಿ ಎಂಬುದಾಗಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಅವರು ಭಿನ್ನಹ ಮಾಡಿದರೆ, ಆ ಕಲೆಕ್ಟರ್ ಸಮೇತ ಅವಳನ್ನು ಮೆಚ್ಚಿಕೊಂಡ. ಮಾರಿಯಾ, ಸಿಸ್ಟರ್ ಮಾರಿಯಾ, ತುಮ್ ಬಹುತ್ ಬಡಾ ಕಾಮ್ ಕರಿ ಹೋ, ತುಮ್ ಇತನಾ ಮಹಾನ್ ಕಾಮ್ ಕರಿ ಗರೀಬ್ ಲೋಗೋಗೆ ಲೇತು ಅಂತೇಳಿ ಅವನ ಕಣ್ಣಲ್ಲಿ ನೀರು ತುಂಬಿತ್ತಂತೆ. ಯಾರ್ದು? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕಣ್ಣಲ್ಲಿ ನೀರು ತುಂಬಿತ್ತಂತೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಇದೆಲ್ಲ ನಡೀತಿರುವಾಗ ಅಲ್ಲೇ ಹಾಸ್ಟೆಲ್ ಕೂಡ ಸ್ಥಾಪನೆ ಮಾಡಿದ್ಲಿಕ್ಕೆ, ಎಲ್ಲ ಮಕ್ಕಳು ಅಲ್ಲಿ ಓದಲಿಕ್ಕೆ ಹಾಸ್ಟೆಲ್ ಮತ್ತು ಸ್ಕೂಲ್ ಅಲ್ಲೇ ಅನುಕೂಲ ಮಾಡಿಕೊಟ್ಲು. ಮತ್ತು ಪ್ರತಿ ಹೊಲದಲ್ಲಿ ಒಂದೊಂದು 10 ಎಕರೆ 20 ಎಕರೆ ಮಧ್ಯದಲ್ಲಿ ದೊಡ್ಡ ಬೋರ್ವೆಲ್, ಒಂದೊಂದು ಊರಿನಲ್ಲಿ ಬೋರ್ವೆಲ್ ನೀರಿಗಾಗಿ ಕೊರತೆ ಆಗದಂತೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ, DC ಹತ್ರ ಹೋಗಿ ಅಂತ ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ಭಿನ್ನಹ ಮಾಡಿದ್ಲು, ವಿನಂತಿ ಮಾಡಿದ್ಲು. ಅಯ್ಯ, ಊರಿನಲ್ಲಿ ಬಡವರು ಬಹಳ ಕಷ್ಟಪಡ್ತಾ ಇದ್ದಾರೆ, ನೀ ಯಾವ್ದು ಮಂದಿ? ನಾ ಕೇರಳದ ಮಂದಿ. ಮೇಡಮ್, ನೀವು ಇಂಥ ಸೇವೆ ಮಾಡ್ತಾ ಇದ್ರಿ, ನಾವು ಇದಕ್ಕೆ ಸೈನ್ ಮಾಡದೇ ಇದ್ರೆ ನಾವು ಪಾಪಿಗಳಾಗ್ತೇವೆ. ನೀನು ಎಂಥ ಒಳ್ಳೆ ಕೆಲಸ ಮಾಡ್ತೇವೆ. ಅವರೆಲ್ಲ ದೊಡ್ಡ ಅಧಿಕಾರಿಗಳು ಸೈನ್ ಮಾಡಿ ಅಲ್ಲಿ ಬೋರ್ವೆಲ್ ಪಾಸ್ ಮಾಡ್ತಾರೆ, ಅಲ್ಲಿ ಬೇಕಾಗಿರೋಂಥ ಅಗತ್ಯಗಳು ಪಾಸ್ ಮಾಡ್ತಾರೆ, ಹಾಸ್ಟೆಲ್, ಸ್ಕೂಲ್ ಮತ್ತು ಹಾಸ್ಟೆಲ್ಗೆ ಪರ್ಮಿಷನ್, ಅನುಮತಿ ಅವ್ರಿಗೆ ಕೊಡ್ತಾರೆ. ಕೊಟ್ಟಿದ ಕೂಡಲೇ ಅಲ್ಲಿರ್ತಕ್ಕಂಥ ಇಂದೋರ್ನಲ್ಲಿರ್ತಕ್ಕಂಥ ಅನೇಕ ಜನರು ಅವಳಿಗೆ ಏನಂತ ಹೆಸರು ಕೊಡ್ತಾರೆ ಗೊತ್ತಿದೆ? ಇಂದೋರ್ ಕಿ ರಾಣಿ ಮಾರಿಯಾ. ಏನಂತ ಹೆಸರು ಕೊಟ್ಟಿದ್ದಾರೆ? ನಮ್ಮ ರಾಣಿ ರೀ ಅವರು. ಏನಂತ ಹೇಳ್ತಾರೆ ಅವರು? ನಮ್ಮ ಮಹಾರಾಣಿ ರೀ ಅವಳು. ನಮ್ಮನ್ನು, ನಮ್ಮ ಕಣ್ಣೀರುಗಳು, ನಮ್ಮ ದುಃಖಗಳನ್ನು, ನಮ್ಮ ನೋವುಗಳನ್ನು ನೋಡ್ತಕ್ಕಂಥ ಮಹಾರಾಣಿ ರೀ ಅವರು. ಯಾರು? ಮಾರಿಯಾ, ಸಿಸ್ಟರ್ ಮಾರಿಯಾ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪ್ರಕಂತ ಹೇಳ್ತಿರಲ್ವಯ್ಯ. ಆವಾಗ ಇವಳು ಬಹಳ ಖ್ಯಾತವನ್ನು ಹೊಂದ್ತಾ ಇದ್ಳು. ಅನೇಕ ವಿಧವಾದಂಥ ಸಮಸ್ಯೆಗಳಿಂದ ಅವರಿಗೆ ಪರಿಹಾರ, ಎಲ್ಲ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅವರಿಗೆ ಮಹಿಳಾ ಮಂಡಲನ್ನು ಮಾಡಿಸಿ, ಅವರಿಗೆ ದುಡ್ಡನ್ನು ಜಮಾ ಮಾಡಿ, ಅವರಿಗೆ ಬ್ಯಾಂಕಿಂದ ಹೆಂಗೆ ಲಘು ತಗೊಳ್ಬೇಕು, ಸರ್ಕಾರದ ಸೌಲಭ್ಯಗಳನ್ನು ಹೆಂಗೆ ತಗೊಳ್ಬೇಕು ಎಲ್ಲ ಕಲಿಸ್ಕೊಟ್ಟು ಅವರಿಗೆ ಸ್ವಯಂ ನಿರ್ಭರಿತರಾಗಿ, ಅಂದರೆ ತನ್ನ
ಯಾರ ಮೇಲೆ ಜಮೀನ್ದಾರ ಹತ್ರ ಗುಲಾಮಿ ಮಾಡುವ ಅಕ್ಕರೆ ಇರುವುದಿಲ್ಲ. ತಮಗೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ಅವರಿಗೆ ಪಡೆಯುವಂತೆ ಇವಳು ಅಷ್ಟೆಲ್ಲ ಸೇವೆ ಮಾಡಿದ್ಳು. ಮಕ್ಕಳೆಲ್ಲ ಹಾಸ್ಟೆಲ್ನಲ್ಲಿ, ಒಳ್ಳೆ ಊಟ, ಒಳ್ಳೆ ವಿದ್ಯಾಭ್ಯಾಸ. ಇದರಿಂದ ಮಾರಿಯಾ ಅನ್ನೋಳು ಬಹಳ ಫೇಮಸ್ ಆಗಿಬಿಟ್ಲಲ್ಲಿ. ಆದರೆ ನನ್ನ ಪ್ರಿಯ ಸಹೋದರಿ, ಮಾರಿಯಳಿಗೆ ಬೆದರಿಕೆ ಹಾಕಿದ್ರು. ನೀನು ಹೋಗಿದ್ರೆ ಸರಿ, ಈ ನಮ್ಮ ಊರು ಬಿಟ್ಟು ಹೋಗಿದ್ರೆ ಸರಿ ಎಂಬುದಾಗಿ ಅಲ್ಲಿರ್ತಕ್ಕಂಥ ಜಮೀನ್ದಾರ್ ಮೂಲಕರಿಂದ ಬಂದಿರತಕ್ಕಂಥ ದುಷ್ಟರು, ನೀನು ನಮ್ಮ ಊರು ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕುತ್ತೇವೆ ಅಂತ ಹೇಳಿದ್ರಂತೆ. ಆದರೆ ಆ ಮಾರಿಯಾ ಏನು ಮಾಡ್ಬೇಕ್ರಿ? ಅವಳು ಹೇಳಿದ್ರೆ, ನನಗೆ ಯೇಸು ಕಳಿಸಿದ್ದಾನೆ, ನೀವು ಕೊಂದು ಹಾಕಿದರೂ ಕೂಡ ನಾನಿಲ್ಲಿಂದ ಹೋಗ್ಲಿಕ್ಕಾಗಲ್ಲ. ನಾನು ಬಡವರಿಗೆ, ಅವ್ರಿಗಾಗತಕ್ಕಂಥ ಶೋಷಣೆಗೆ, ಅವ್ರಿಗಾಗತಕ್ಕಂಥ ಕಿರುಕುಳಿಗೆ ಬಿಡುಗಡೆ ಆಯಿತು. ಅವ್ರಿಗೆ ನಾನು ಸಹಾಯ ಮಾಡ್ತೇನೆ, ನನ್ನ ಜೀವ ಕೊನೆ ಉಸಿರೊಳಗೆ ನಾನು ಸಹಾಯ ಮಾಡ್ತೇನೆ ಅವ್ರಿಗೆ ಅಂತೇಳಿ ನಾನು ಅಲ್ಲಿಂದ ಹೋಗ್ಲಿಕ್ಕಾಗಲ್ಲ ಅಂತೇಳಿ ಮಾರಿಯಾ, ಸಿಸ್ಟರ್ ಮಾರಿಯಾ, ಕೇರಳದಿಂದ ಬಂದಿರತಕ್ಕಂಥ ಇಂದೋರ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಾರಿಯಾ ಹೀಗೆ ಹೇಳಿದ ಕೂಡಲೇ, ದೇವ್ರ ಮಕ್ಕಳೇ, ಅವಳು ಗೊತ್ತಾಯ್ತು. ಅವಳಿಗೆ ಏನು ಗೊತ್ತಾಯ್ತು? ನನ್ನನ್ನು ಕೊಂದು ಹಾಕುತ್ತಾರೆ ಅನ್ನತಕ್ಕಂಥ ಅವಳಿಗೆ ಸುದ್ದಿ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ನೋಡಿದ್ರೆ ಗೊತ್ತಾಯಿತು. ತನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ಸ್ಗಳಿರ್ತಾರಲ್ಲ, ಮತ್ತು ಬೇರೆ ನನ್ಸ್ಗಳು, ಸನ್ಯಾಸಿನಿ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾಳೆ. ರೋಸಿ ಎಂಬ ಒಂದು ಸಹೋದರಿಗೆ ಹೇಳ್ತಾಳೆ, ಅವಳು ಕೂಡ ನನ್ನಾಗಿದ್ದಾಳೆ. ಒಂದು ವೇಳೆ ನೀನು ಇಷ್ಟೆಲ್ಲ ಮಾಡ್ತಾ ಇದ್ದೀರೋ ಮಾರಿಯಾ, ಇಷ್ಟೆಲ್ಲ ಧೈರ್ಯವಾಗಿ ಮಾಡ್ತಾ ಇದ್ದೀನಿ, ನೀನು ಕೊಂದು ಹಾಕ್ತೀರ ಅಂತೇಳಿ ಬೆದರಿಕೆ ಹಾಕಿದಾರಲ್ಲ, ನೀನು ನಾಳೆ ಕೊಂದು ಹಾಕಿದರೆ ಏನು ಮಾಡ್ತಿ? ನಿನಗೆ ಪ್ರಾಣಕ್ಕೆ ಅಪಾಯ ಇದೆಯಲ್ಲ ಅಂತ ಹೇಳಿದ್ರೆ ಅವಳು ಏನಂತಾಳೆ? ನಾನು ಸಾಯಲಿಕ್ಕೆ ಹೆದರುವುದಿಲ್ಲ. ನನ್ನ ಯೇಸು ಕೂಡ ನಮಗಾಗಿ ಸಿಲುವೆ ಮೇಲೆ ತೀರ್ಕೊಂಡಿದ್ದಾನೆ. ಈ ಜನರ ಒಳ್ಳೆಯದಕ್ಕಾಗಿ ನಾನು ತೀರ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾಳೆ. ಹಾಗೆ ಆ ಸ್ನೇಹಿತರಿಗೆ ಹೇಳ್ತಾರೆ, ರೋಜಿ ನೀವೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ಒಂದು ವೇಳೆ ನನ್ನನ್ನು ಯಾರಾದರೆ ಕೊಂದು ಹಾಕಿದರೆ, ಪ್ರೈಸ್ ಲಾರ್ಡ್, ಅವ್ರಿಗೆ ನೀನು 3 ಮಾತುಗಳು ನಂದು ತಿಳಿಸ್ಬೇಕಂತ ಹೇಳ್ತಾಳೆ. ಏನಂತ ಹೇಳ್ಕೊಂಡು, ಒಂದು ವೇಳೆ ನನ್ನನ್ನು ಯಾರಾದರೆ ಕೊಂದು ಹಾಕಿದರೆ ಅವ್ರಿಗೆ 3 ಮಾತುಗಳು ನಂದು ತಿಳಿಸ್ಬೇಕು. ಏನಂತ ಹೇಳಿ, ನನ್ನನ್ನು ಕೊಂದು ಹಾಕಿದ್ದವರು ಅವರನ್ನು ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಬೇಕು ನೀವು. ಹಲ್ಲೆಲೂಯಾ. ಎರಡನೇದಾಗಿ, ನಾನು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆಂದು ನೀವು ತಿಳಿಸಬೇಕು. ಎಲ್ಲರೂ ಹೇಳ್ತೀರಲ್ವಯ್ಯ? ಏನಂತೇಳಿ? ಎರಡನೇದಾಗಿ, ನಾನು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳಬೇಕು. ಮೂರನೇದಾಗಿ ಅವ್ರಿಗೆ ಹೇಳಬೇಕು, ಕೊಂದು ಹಾಕಿದ್ದವರಿಗೆ ನಾನು ಅವರನ್ನು ಕ್ಷಮಿಸಿದ್ದೇನೆ, ಅವರಿಗೆ ನಿತ್ಯ ಜೀವ ದೊರಕಲಿ, ನಾನು ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳಬೇಕು. ಎಲ್ಲರೂ ಹೇಳ್ತೀರಲ್ವಯ್ಯ? ಅವರಿಗೆ ಶುಭವಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ. ದೇವ್ರ ಮಕ್ಕಳೇ, ಈ ಮಾತು ಎಲ್ಲಿಂದ ಬರ್ತದೆ? ನಿಷ್ಕಪಟವುಳ್ಳ ಪ್ರೀತಿಯಿಂದ. ಇವಳು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾಳೆ, ಇವಳು ಸಮಾಜಕ್ಕೆ ಸಹಾಯ ಮಾಡ್ತಾ ಇದ್ದಾಳೆ, ಇವಳು ಸಮಾಜಕ್ಕೆ ತನ್ನ ಜೀವನ, ತನ್ನ ಯೌವನವನ್ನು ದೇವರಿಗೆ ದಹನ ಬಲಿಯನ್ನು ಕೊಟ್ಟು, ಈ ಮಾರಿಯಾ ಎಂಬವಳು ಸಮಾಜ ಸೇವಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ, ಅಲ್ಲಿರ್ತಕ್ಕಂಥ ಅನ್ಯ ಜನರ ಉದ್ಧಾರಕ್ಕಾಗಿ ತಾನು ಕೆಲಸ ಮಾಡ್ತಾ ಇದ್ದಾಳೆ. ನಾನು ತೀರ್ಕೊಂಡೋದ್ರೆ, ತಂಗಿ ನೀನು ಹೇಳಬೇಕು, ಯಾರು ನನ್ನನ್ನು ಕೊಂದು ಹಾಕ್ತಾರಲ್ಲ ಅವ್ರಿಗೆ ಹೋಗಿ ಹೇಳಬೇಕು, ನಾನು ಅವ್ರನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಮತ್ತು ನಾನು ಅವರನ್ನು ಕ್ಷಮಿಸಿದ್ದೇನೆ ಎಂಬುದಾಗಿ ಅವರ ಕೈಯನ್ನು ಮುದ್ದಿಟ್ಟು ಆತನಿಗೆ ತಿಳಿಸಿ ಬರಬೇಕೆಂಬುದಾಗಿ ಹೇಳ್ತಾಳೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಂಗತಿಯನ್ನು. ಅದೇನೆಂದರೆ, ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ, ಆದರೆ ಯೇಸು ಹೇಳ್ತಾರೆ, ಆದರೆ ನಾನು ನಿಮಗೆ ಹೇಳುವುದು ಏನಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ದ್ವೇಷಿಸುವವರಿಗಾಗಿ ಒಳ್ಳೆಯದನ್ನು ಮಾಡ್ರಿ. ನೋಡ್ರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ದ್ವೇಷಿಸುವವರಿಗಾಗಿ ಒಳ್ಳೆಯದನ್ನು ಮಾಡ್ರಿ, ನಿಮ್ಮನ್ನು ಹಿಂಸಿಸಿ ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸೋರಿಗಾಗಿ ಏನು ಮಾಡ್ರಿ? ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಹೀಗೆ ಮಾಡುವುದರಿಂದ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಗೆ ನೀವು ಮಕ್ಕಳಾಗಿರುವಿರಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ನೀವು ಮಕ್ಕಳಾಗಿರುವಿರಿ ಎಂಬುದಾಗಿ.
ನೋಡ್ರಿ, ಇದನ್ನು ಹೇಳಿದ ತನಕ ಇವಳು ಅವರ ಶತ್ರುಗಳಾಗಿ ಎಷ್ಟೋ ಸಾರಿ ಬೆದರಿಕೆ ಆಗ್ತಾ ಇದ್ದಾರೆ. ಬೆದರಿಕೆ ಆಗ್ತಾ ಇದ್ರು ಕೂಡ ಇವಳು ಹಿಂಜರಿತಾ ಇಲ್ಲ. ಯಾರ್ಯಾರು ಅವಳಿಗೆ ಕೇಡು ಮಾಡ್ತಾ ಇದ್ದಾರೆ ಅವಳನ್ನು ಹೋಗಿ ಇನ್ನೂ ಪ್ರೀತಿಸ್ತಾ ಇದ್ದಾಳೆ ಅವಳು. ಎಲ್ಲರೂ ಹೇಳ್ತಿರಲ್ವಯ್ಯ. ಆದರೆ ಇವಳ ಜೊತೆಯಲ್ಲಿ 80% ಜನ ಇವಳ ಜೊತೆಯಲ್ಲಿ ನಿಂತುಬಿಟ್ರು. 80-90% ಜನ ಇವಳ ಜೊತೆಯಲ್ಲಿ ನಿಂತುಬಿಟ್ರು. ಅದ ಕಾರಣ ಅವಳ ಜೊತೆಯಲ್ಲಿ ಒಬ್ಬ ಸಹಾಯಕನಾಗಿದ್ದ ಅವನನ್ನು ಜಮೀನ್ದಾರರಿಂದ ಬಂದಿರತಕ್ಕಂಥ ಒಂದು ದುಷ್ಟನು ಅವನನ್ನು ಚಾಕುವಿಂದ ತಿವಿದು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ದೇವರ ಕೃಪೆಯಿಂದ ಅವನಿಗೆ ಏನಾಗುವುದಿಲ್ಲ. ಅವನಿಗೆ ಆಸ್ಪತ್ರೆಯಲ್ಲಿ ತಗೊಂಡೋಗಿ ಅಡ್ಮಿಟ್ ಮಾಡಿ ಅವನನ್ನು ಗುಣಪಡಿಸ್ತಾರೆ. ಆವಾಗ ಇದೇ ಮಾರಿಯಾ ಸಿಸ್ಟರ್ ಅವರು ಕಣ್ಣೀರಿಟ್ಟು ಎಂಥ ದೌರ್ಜನ್ಯ ಕಾಲ ಬಂದಿದೆ ಎಂಬುದಾಗಿ ಒಂದು ಕಾರ್ಯವನ್ನು ನಿಮ್ಮ ಮನಸ್ಸಿಗೆ ತರಬೇಕೆಂಬುದಾಗಿ ನಾನು ತಿಳ್ತಾ ಇದ್ದೆ. ನನ್ನ ಪ್ರಿಯ ಸಹೋದರೇ, ಸಿಸ್ಟರ್ ಮಾರಿಯಾ ಬೆಳಿಗ್ಗೆ 4 ಗಂಟೆಗೆ ಎದ್ದು 5:30, 6:30, 7:30 3 ತಾಸು ಆ ದೇವಸ್ಥಾನ ಅಂದರೆ ಅವರ ಕೋಣೆಯಲ್ಲಿರ್ತಕ್ಕಂಥ ಅವ್ರಿಗಿರ್ತಕ್ಕಂಥ ಹಾಸ್ಟೆಲಲ್ಲಿರ್ತಕ್ಕಂಥ ಪ್ರಾರ್ಥನಾ ಕೋಣೆ ಒಂದಿರ್ತದೆ. ಆ ಪ್ರಾರ್ಥನಾ ಕೋಣೆಯಲ್ಲಿ ಸುಮಾರು 3 ತಾಸು ಅವಳು ಪ್ರಾರ್ಥನೆ ಮಾಡ್ತಾ ಬೈಬಲ್ ಓದ್ತಾ 3 ತಾಸು ತನ್ನ ಸಮಯವನ್ನು ಕಳೀತಾಳಂತೇಳು. ಎಲ್ಲರೂ ಹೇಳ್ತಿರಲ್ವಯ್ಯ. ಅವಳಿಗೆ ಅಷ್ಟು ಧೈರ್ಯ, ಅಷ್ಟು ವಿನಯ, ಅಷ್ಟು ವಿನಮ್ರತೆ, ಅಷ್ಟು ತಗ್ಗಿಸುವಿಕೆ ಎಲ್ಲಿಂದ ಬಂದಿದೆ? ಗಂಭೀರವಾಗಿ ಹೇಳ್ತಿರಲ್ವಯ್ಯ. ನೋಡ್ರಿ, ಅಷ್ಟು ಧೈರ್ಯ ಬರಬೇಕಾದ್ರೆ ಎಲ್ಲಿಂದ ಬರ್ತದೆ? ಅದು ದೇವರಿಂದಲೇ ಸಾಧ್ಯ. ಎದರಿಂದ ಸಾಧ್ಯ? ದೇವರಿಂದ ಸಾಧ್ಯ. ಅದು ಗಂಭೀರವಾಗಿ ಹೇಳ್ತಿರಲ್ವಯ್ಯ. 3 ತಾಸು ಪ್ರಾರ್ಥನೆ ಎಲ್ಲೇ? ದೇವರ ಸನ್ನಿಧಾನದಲ್ಲಿ ಕ್ವೈಟ್ ಟೈಮ್ ಮಾಡ್ತಾಳಂತೆ. ಬೈಬಲ್ ಓದಿ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡ್ತಾಳಂತೆ. ಪ್ರತಿದಿನ 4:30 7 3 ತಾಸು ಅವಳು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಳೆ. ಸಿಸ್ಟರ್ ಮಾರಿಯಾ ತನ್ನ ಜೀವನವನ್ನು ದೇವರಿಗೆ ಅರ್ಪಿಸ್ತಾಳೆ. ಇಷ್ಟೆಲ್ಲ ಬೆದರಿಕೆ ಬಂದರೂ ಅವಳು ಓಡಿ ಹೋಗಬೇಕು, ಅಷ್ಟು ಬೆದರಿಸಿದ್ರಂತೆ. ಆದರೆ ಅವಳು ಹೇಗೆ ನಿಂತಲಂದ್ರೆ, ರೋಮಾಪುರದವರ ಬರೆದ ಪತ್ರಿಕೆ ಬೇಗನೆ 12ನೇ ಅಧ್ಯಾಯ 9ರಿಂದ 21 ಬೇಗನೆ. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಬೇಕು, ಕೆಟ್ಟತನಕ್ಕೆ ಹೇಸಿಕೊಂಡು ಅಂದ್ರೆ ಅರ್ಥ ಆಯ್ತಾ? ಕೆಟ್ಟತನ ಅಂದ್ರೆ ನೀವು ಒಳ್ಳೆಯದನ್ನು ಮಾಡ್ತಾ ಇದ್ರು ನಿಮ್ಮ ಮೇಲೆ ಕೆಟ್ಟತನ, ಕೆಡುಕರು ನಿಮ್ಮ ಮೇಲೆ ಇದು ಮಾಡಿದ್ರು ಕೂಡ ನೀವು ಒಳ್ಳೆಯದನ್ನು ಮಾಡೋದನ್ನು ನಿಲ್ಲಿಸಬೇಡ್ರಿ. ಯಾವ ತರ್ಜಮೆ ಓದ್ತಾ ಇದ್ರಿ ನೀವು? ಹಲ್ಲೆಲೂಯಾ, ಪರವಾಗಿಲ್ಲ. ಆಯ್ತು, ನೀವು ಅರ್ಥ ಇದೆ. ಕೆಟ್ಟತನಕ್ಕೂ ಬೆದರಿ ನೀವು ಒಳ್ಳೆಯದನ್ನು ಮಾಡೋದನ್ನು ನಿಲ್ಲಿಸಬೇಡ್ರಿ. ಇದು ನೋಡ್ರಿ, ಅವಳು ಏನು ಮಾಡಿದಾಳೆ? ಒಳ್ಳೆಯದನ್ನು ಮಾಡೋದನ್ನು ನಿಲ್ಲಿಸಿಲ್ಲ, ಹಾಗೇ ಜಾರಿ ಇಟ್ಟಳು. ಮುಂದೆ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆ ತೋರಿಸುವುದ್ರಲ್ಲಿ. ನೋಡ್ರಿ, ಯಾರು ಎಷ್ಟು ಇದ್ರು ಮಾನ ಮರ್ಯಾದೆ ತೋರಿಸುವುದ್ರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗ್ರತೆ ಬೇಕಾದಲ್ಲಿ ಅಳಸಿ ಆಗಿರಬೇಡ್ರಿ. ಜಾಗ್ರತೆ ಬೇಕಾಗಲಿ ಅಳಸಿ ಆಗಿರಬೇಡ್ರಿ. ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡೋರಾಗಿರ್ರಿ. ಮಾರಿಯಾ ಏನ್ ಮಾಡ್ತಾ ಇದ್ದಾಳೆ? ಆಸಕ್ತ ಚಿತ್ತರಾಗಿ ತನಗೆಷ್ಟು ಕೆಟ್ಟದ್ದು ಬಂತಾ ಇದ್ರು ಕೂಡ ಅವಳು ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಬಿಡಲಿಲ್ಲ. ಬೇಸರಗೊಂಡು ಯಾಕೆ ಬಿಡಪ್ಪ, ಇವ್ರಿಗೆಲ್ಲ ಮಾಡ್ಲಿಕ್ಕೆ ನಾ ಬಂದ್ಬಿಟ್ಟಿದ್ದೇನೆ, ಇವ್ರು ಒಳ್ಳೆದಾಗಿ ನಾನು ಮಾಡ್ತಾ ಇದ್ರೆ ಈ ಊರಿನ ಜನನೇ ಶತ್ರು ಆಗಿದ್ದಾರೆ ಅಂತೇಳಿ ಮತ್ತೆ ತಿರುಗಿ ಅವಳು ವಾಪಸ್ ಹೋಗಲಿಲ್ಲ. ಮುಂದೆ ಕ್ರೈಸ್ತವರು ನಿರೀಕ್ಷಿಸುವ ಮಹಾಪದವಿಯನ್ನು, ಆ ಯಶಸ್ವಿಯನ್ನು ನೆನೆಸಿ, ಕ್ರೈಸ್ತವರು ನಿರೀಕ್ಷಿಸುವ ಆ ಪದವಿಯನ್ನು ನೆನೆಸಿ ಉಲ್ಲಾಸವುಳ್ಳವರಾಗಿರ್ರಿ. ನನ್ನ ಪ್ರಿಯ ಸಹೋದರರೇ, ಅದಕ್ಕೆ ನಾನು ಉಲ್ಲಾಸವಾಗಿದ್ದೇನೆ. ಮುಂದೆ ಉಪದ್ರವದಲ್ಲಿ ಸಹನೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ, ಇವಳು ಎಂಥವಳಂದ್ರು 3 ತಾಸು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಳಾಗಿದ್ದಳಂತೆ ಮಾರಿಯಾ. ಅವಳ ಬಗ್ಗೆ ಅವಳ ಜೊತೆಯಲ್ಲಿದ್ದವರು ಕೂಡ ಹೇಳ್ತಾ ಇದ್ರೆ, ಇವಳು 3 ತಾಸು ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಿದ್ರೆ ಎಲ್ಲ ನನ್ಸ್ಗಳಲ್ಲಿ ಇವಳು ಒಬ್ಬಳೇ 3 ತಾಸು ಪ್ರೇಯರ್ ಮಾಡ್ತಿದ್ಲಂತೆ ಅವಳು. ಮುಂದೆ ದೇವ ಜನರಿಗೆ ಕೊರತೆ ಬಂದಾಗ ಅವರಿಗೆ ಸಹಾಯ ಮಾಡಿ
ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸೋರ್ಗಾಗಿ ನೋಡ್ರಿ ಏನಿದೆ ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 12ನೇ 9ನೇ ವಚನದಿಂದ ಬರ್ತಕ್ಕಂಥ ಸಂಗತಿಯಲ್ಲಿ ನೋಡ್ತಾ ಇದ್ದೇವೆ. ನಿಮ್ಮನ್ನು ಹಿಂಸಿಸೋರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಶಪಿಸುವವರನ್ನ ಆಶೀರ್ವದಿಸಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ನಿಮ್ಮ ಒಳಗೆ ಏಕ ಮನಸ್ಸುಳ್ಳವರಾಗಿರಿ. ದೊಡ್ಡ ಸ್ಥಿತಿ ಮೇಲೆ ಮನಸ್ಸಿಡಬೇಡ್ರಿ ಕ್ರೈಸ್ತವರೇ. ದೀನರ ಸಂಗಡ, ಬಡ ದೀನರು, ಶೋಷಿತರು, ವಂಚಿತರು, ದಬ್ಬಾಳಿಕೆಯಲ್ಲಿ ಒಳಗಾಗಿದ್ದವ್ರಿಗೆ ನೀವು ಅವರ ಜೊತೆಯಲ್ಲಿ ಸ್ನೇಹ ಮಾಡ್ರಿ, ಅವರಿಗೆ ಸಹಾಯ ಮಾಡ್ರಿ. ನಿಮ್ಮನ್ನು ನೀವೇ ಶಾಣ್ಯಾರ ಅಂತೇಳಿ ತಿಳ್ಕೊಬೇಡ್ರಿ. ಅಂತೇಳಿ ಅಪನೇ ಆಪ್ಗೂ ಬಹುತ್ ಶಾಣ ಮತ್ ಸಮಜ್. ನಿನ್ನನ್ನು ನೀನೇ ಬುದ್ಧಿವಂತರೆಂದು ಎನಿಸಿಕೊಳ್ಳಬೇಡ. ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಬೇಡ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಮಾನ್ಯತೆಯೋ ಅದನ್ನೇ ಧ್ಯಾನಿಸಿರಿ, ಯೋಚಿಸಿರಿ, ಸಾಧಿಸಿರಿ. ಸಾಧ್ಯವಾದ್ರೆ ಹಲ್ಲೆಲೂಯಾ ಏನಂತ ಹೇಳ್ತಾ ಇದೆ? ಸಾಧ್ಯವಾದ್ರೆ ನಿಮ್ಮಿಂದ ಆದಷ್ಟು ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನವಾಗಿರಿ. ಅವಳು ಏನ್ ಮಾಡಿದ್ಲು ಮಾರಿಯ? ಎಷ್ಟು ಅವರನ್ನು ಕಿರುಕುಳ ಕೊಟ್ಟರು, ಎಷ್ಟು ಬೆದರಿಸಿದ್ರು ಮಾರಿಯ. ಅವಳು ಎಲ್ಲರ ಜೊತೆಲಿ ಏನಾಗಿದ್ಲು ಅವಳು? ಸಮಾಧಾನವಾಗಿದ್ಲು. ಮುಂದೆ ಪ್ರಿಯರೇ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಸಂಗತಿ. ನೀವೇ ಸೇಡಿಗೆ ಸೇಡು ತೀರಿಸ್ಕೊಳ್ಬೇಡ್ರಿ, ಶಿಕ್ಷೆಯನ್ನು ವಿಧಿಗೆ ಬಿಡ್ರಿ. ಯಾರಿಗೆ? ವಿಧಿ ಅಂದ್ರೆ ಜಡ್ಜ್ಮೆಂಟ್. ಶಿಕ್ಷೆಯನ್ನು ನೀವು ನಿಮಗೆ ವಿರೋಧವಾಗಿರ್ತಕ್ಕಂಥ ಶತ್ರುಗಳನ್ನು ನೀವು ಹೋಗಿ ಸೇಡು ತೀರಿಸ್ಕೊಳ್ಳೋ ಅಕ್ಕರೆ ಇಲ್ಲ. ಶಿಕ್ಷಿಸುವುದನ್ನು ವಿಧಿವಶಕ್ಕೆ ಬಿಟ್ಟು ಬಿಡ್ರಿ. ಕಾರಣ ಏನಂದ್ರೆ ಮುಯಿಗೆ ಮುಯಿ ತೀರಿಸೋದು ಅವನು ಮಾಡಿರುವ ಅವನ ಕರ್ಮದ ಕೆಲಸ. ಅಂದ್ರೆ ಅವನು ಮಾಡಿರುವ ದುಷ್ಕರ್ಮದಿಂದ ಅವನಿಗೆ ತೀರ್ಪು ಆಗತ್ತೆ. ಅವನಿಗೆ ಖಚಿತವಾಗಿ ಪ್ರತಿಫಲ ದೊರಕುವಂತೆ ಆಗುತ್ತೆ. ಹಾಗಾದರೆ ಈಗ ನೋಡ್ರಿ ಏನಂತ ಹೇಳ್ತಾನೆ? ನಿಮ್ಮ ವೈರಿ ಹಸಿದಿದ್ದರೆ ಅವಳೇನ್ ಮಾಡ್ತಿದ್ಲು? ಆ ವೈರಿಗಳ ಮಕ್ಕಳಿಗೆ ಹಾಸ್ಟೆಲ್, ವೈರಿಗಳು ಇದ್ದಿರ್ತಾರ ಮಕ್ಕಳಿಗೆ ಅವಳು ಅಲ್ಲಿ ವೈರಿಗಳಾಗಿದ್ದವರಿಗೆ ಹಾಸ್ಟೆಲ್ ಮತ್ತು ಸ್ಕೂಲನ್ನು ಮಾಡಿಸಿ ಅವರಿಗೆ ಊಟ ಆಹಾರವನ್ನು ಬಡಿಸುವಂತ ಕಾರ್ಯಗಳನ್ನು ಮಾಡಿದ್ದಾಳೆ. ಮುಂದೆ ಬಾಯಾರಿದ್ರೆ ಕುಡಿಯುವುದಕ್ಕೆ ನೀರು ಕೊಡು. ಅಂದ್ರೆ ದೇವ್ರ ಮಕ್ಕಳೇ, ಒಳ್ಳೆದನ್ನು ಮಾಡೋದನ್ನು ಬೇಸರಗೊಳ್ಳಬೇಡ. ಕೆಟ್ಟತನಕ್ಕೆ ಸೋತೋಗಿ, ಅಂದ್ರೆ ಕೆಟ್ಟತನಕ್ಕೆ ಸೋತೋಗಿ ನೀನು ಕೆಟ್ಟವನಾಗಬೇಡ. ಕೆಟ್ಟತನಕ್ಕೆ ಸೋತೋಗದೆ ಒಳ್ಳೆದನ್ನು ಮಾಡಿ ಒಳ್ಳೆದರಿಂದ ಕೆಟ್ಟತನವನ್ನು ಜಯಿಸು. ಈ ಮಾತಿನ ಪ್ರಕಾರವಾಗಿ ಅವಳು ಪ್ರಾರ್ಥನೆಯಲ್ಲಿದ್ದ ಮಾರಿಯ ಅವಳು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತಳಾಗಿದ್ರು. ಎಲ್ಲರೂ ಹೇಳ್ತಿರಲ್ವಿಯ? ಸಮರ್ಪಿತಳಾಗಿರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಎಲ್ಲರೂ ಹೇಳ್ತಿರಲ್ವಿಯ? ಒಂದು ದಿವಸ ಊರಿನಲ್ಲಿ, ಗ್ರಾಮಗಳಲ್ಲಿ, ಇಂದೋರ್ನಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಇವಳು ಪ್ರಖ್ಯಾತಗೊಂಡು ಅವಳ ಸೇವೆ ಎಲ್ಲ ದೊಡ್ಡ ಅಧಿಕಾರಿಗಳು, ಆಫೀಸರ್ಸ್ಗಳು, ದೊಡ್ಡ ಕಾರ್ಯಗಳಲ್ಲಿರ್ತಕ್ಕಂಥ ಎಲ್ಲರೂ ಹೇಳ್ತಿರಲ್ವಿಯ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಅಲ್ಲಿರ್ತಕ್ಕಂಥ ಎಲ್ಲ ಆಫೀಸರ್ಸ್ಗಳೆಲ್ಲ ಯಾರು ನೋಡ್ತಿದ್ರು? ಇವಳನ್ನು ಸನ್ಮಾನಿಸ್ತಾ ಇದ್ರು. ಆದರೆ ಇವಳು ಬಹಳ ಪ್ರಖ್ಯಾತಗೊಳ್ತಾ ಇಲ್ಲಿ ಜಮೀನ್ದಾರರ ವ್ಯಾಪಾರ ಏನಾಯಿತು? ಜಮೀನ್ದಾರರ ಬಡ್ಡಿ ಕೊಟ್ಟು ಜನರನ್ನು ವಶಕ್ಕೆ ತೆಗೆದು ಜನರನ್ನು ದಾಸತ್ವಕ್ಕೆ ತೆಗೆದುಕೊಳ್ತಕ್ಕಂಥ ಆ ಪರಿಸ್ಥಿತಿ ಜಮೀನ್ದಾರ ಕೈಯಿಂದ ಹೋತು. ಅದಕ್ಕಾಗಿ ಎಲ್ಲ ಕೆಲವು ಜಮೀನ್ದಾರರು ಏನಾದರೂ ಅಲ್ಲಿ ಅವಳಿಗೆ ಶತ್ರು ಆಗಿ ಒಂದು ದಿವಸ ಇವಳು ಇಂದೋರ್ಗೆ, ಆ ಒಂದು ಗ್ರಾಮದಿಂದ ಇಂದೋರ್ಗೆ, ತನ್ನ ಇರತಕ್ಕಂಥ ಸ್ಥಾನದಿಂದ ಇಂದೋರ್ಗೆ ಹೋಗಲಿಕ್ಕೆ ಬಸ್ಗೆ ಹೋಗಿ ಗ್ರಾಮದಲ್ಲಿ ಬೀದಿಯಲ್ಲಿ ನಿಂತಿರುವಾಗ ಆ ಬಸ್ ಬಂದಿಲ್ಲ. ಆ ದಿನ ಬೇರೆ ಬಸ್ ಬಂದಿತ್ತು. ಆ ಬೇರೆ ಬಸ್ಸಲ್ಲಿ ಅವಳು ಕೂತ್ಕೊಂಡು ಸವಾರಿ ಹೋಗ್ತಾ ಇದ್ದಾಳೆ. ಎಲ್ಲಿಗೆ? ಇಂದೋರ್ಗೆ ಹೋಗ್ತಾ ಇದ್ದಾಳೆ ಅವಳು. ಆ ಬಸ್ ಒಳಗೆ ಯಾರೋ ಅವಳದು ಬ್ಯಾಗ್ ತಗೊಂಡು ಡ್ರೈವರ್ ಹತ್ರ ಇಟ್ಟಂತೆ ಮತ್ತು ಅವಳನ್ನು ಹಿಂದೆ ಕೊಂಡಿಸಿದ್ರಂತೆ. ಲಾಸ್ಟಲ್ಲಿ ಇದೇನು ಸ್ವಲ್ಪ ವಿಚಿತ್ರವಾಗಿದೆಯಲ್ಲ. ಯಾಕಂದ್ರೆ ಯಾವಾಗಾದ್ರೂ
ಅಂತ ಸಿಸ್ಟರ್ಗಳು ಬಂದಿದ್ರೆ ಜನ ಏನು ಮಾಡ್ತಾರಂತೆ, ಯಾರು ಈ ಕ್ರೈಸ್ತ ನನ್ನ ಸಿಸ್ಟರ್ಗಳು ಸಿಕ್ಕಿದ್ರೆ ಜನ ಏನು ಮಾಡ್ತಾರಂತೆ, ಅವಳಿಗೆ ಎದ್ದು ಅವಳಿಗೆ ಮೊದಲನೇ ಸೀಟ್ ಕೊಡ್ತಾರೆ. ಯಾಕಂದರೆ ಅವಳು ಭಾಳ ಸಮಾಜ ಸೇವಕಿ ಮಾಡಿದ್ದಾಳೆ, ಹೌದಲ್ಲ, ಹಲ್ಲೆಲೂಯಾ. ಆದರೆ ಇವಳನ್ನು ಈ ದಿನ ಲಾಸ್ಟ್ ಬೆಂಚ್ನಲ್ಲಿ, ಅಂದರೆ ಲಾಸ್ಟ್ ಸೀಟಲ್ಲಿ, ಬಸ್ನಲ್ಲಿ ಲಾಸ್ಟ್ ಸೀಟಲ್ಲಿ ಕುಂಡಿಸಿದ್ರಂತೆ. ಕುಂಡಿಸಿರುವಾಗ ಏನಾಗಿದೆ, ಹೋಗ್ತಾ ಹೋಗ್ತಾ ಬಸ್ ಒಳಗೆ ಒಂದು ವ್ಯಕ್ತಿ ಕೂತಿದ್ದಾನೆ. ಆತನ ಹೆಸರು ಸಮುಂದರ್ ಸಿಂಗ್. ಆತನ ಜೊತೆಲಿ ಜೀವನ್ ಸಿಂಗ್, ಆತನ ಜೊತೆಲಿ ಮತ್ತೊಬ್ಬನಿದ್ದ. ಅವನು ಅವರ ಜೊತೆಲಿದ್ದ. ಅವಳನ್ನು ಲಾಸ್ಟ್ ಸೀಟ್ನಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿ ಲಾಸ್ಟ್ ಸೀಟ್ನಲ್ಲಿ ಕೂತ್ಕೊಂಡಿರುವಾಗ ಜೀವನ್ ಸಿಂಗ್ ಅನ್ನೋನು ಆ ಒಂದು ಕನ್ಯಳನ್ನು, ಸಿಸ್ಟರ್ ಮಾರಿಯಳನ್ನು ಅಪಹಾಸ್ಯ ಮಾಡಿ, ಅವಳನ್ನು ಇನ್ಸಲ್ಟ್ ಮಾಡಿ, ಅವಳಿಗೆ ಕೆಟ್ಟ ಶಬ್ದಗಳನ್ನು ಮಾತಾಡುವಾಗ ಅವಳು ಬಹಳ ದುಃಖಗೊಂಡ್ಳು. ಆದರೂ ಶಾಂತವಾಗಿದ್ಲು ಅವಳು. ಆವಾಗ ಸಮುದ್ರ ಸಿಂಗ್ ಗಾಡಿಯನ್ನು ನಿಲ್ಲಿಸ್ತಾನೆ. ಬಸ್ಸನ್ನು ನಿಲ್ಲಿಸಿ ಕೆಳಗೆ ಇಳ್ಕೊಂಡು ತೆಂಗಿನಕಾಯಿ ತಗೊಂಡು ಕೆಳಗೆ ಹೋಗಿ ಅಲ್ಲಿ ಯಾವುದೋ ಒಂದು ಆಲಯದಲ್ಲಿ ಹೊಡೆದು ಆ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ತೆಗೆದು ಪೀಸೆಲ್ಲ ಕೊಟ್ಟು ಆ ಬಸ್ಸಿನಲ್ಲಿದ್ದ ಎಲ್ಲರಿಗೆ ಆ ಕೊಬ್ಬರಿ ತುಂಡನ್ನು ಕೊಟ್ಟು ಅವರಿಗೆಲ್ಲ ಕೊಡ್ತಾನೆ. ಕೊಟ್ಟು ಕೊನೆಗಿರ್ತಾಳೆ ಯಾರು, ಮಾರಿಯಾ, ಸಿಸ್ಟರ್ ಮಾರಿಯಾ ಎಂಬೋಳು ಇರ್ತಾಳೆ. ಅವಳಿಗೆ ಬಂದು ಆ ಕೊಬ್ಬರಿ ತುಂಡನ್ನು ಕೊಡ್ತಾ ವಾಪಸ್ ಇಸ್ಕೋತಾನೆ. ಆವಾಗ ಮಾರಿಯಾ ಏನಂತಾಳೆ, ಕ್ಯಾ ಸಮುಂದ್ರ ಸಿಂಗ್ ಆಜ್ ಬಹುತ್ ಖುಷ್ ಐನಾ ತುಮ್, ಕ್ಯಾ ಬಾತ್ ಹೈ ಆಜ್ ಅಂತ ಹೇಳ್ತಾಳೆ. ಯಾರು, ಮಾರಿಯಾ ಹೇಳ್ತಾಳೆ. ಆಜ್ ಮೈ ಕ್ಯೂ ಖುಷ್ ಹೂ ಮಾರಿಯಾ, ಸಿಸ್ಟರ್ ಮೈ ಆಜ್ ಕ್ಯೂ ಖುಷ್ ಹೂ ಮಾಲೆ, ಮೈ ಬಹುತ್ ಖುಷ್ ಅಂತೇಳಿ ಅವನ ಕಡೆ ಇರುವ ಕತ್ತಿಯನ್ನು ತೆಗೆದು 40 ಸಾರಿ ಅವರ ಹೊಟ್ಟೆ ಒಳಗೆ ತಿವಿತಾನಂತೆ ಆತನು. ಪ್ರೈಸ್ ದಿ ಲಾರ್ಡ್ ಜೀಸಸ್. 40 ಸಾರಿ ಅವಳ ಹೊಟ್ಟೆಯಲ್ಲಿ ತಿವಿತಾ ಇರುವಾಗ ಅವಳು ಅಂದಿದ್ದು ಮತ್ತೇನಲ್ಲ, ಅಯ್ಯೋ ನಂಗೆ ಉಳಿಸ್ರಿ, ನಂಗೆ ರಕ್ಷಿಸಿ ಅಂತ ಏನಂದಿಲ್ಲ, ಏಸಯ್ಯ 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 ಅಂತ 5 ಸಾರಿ ಏಸಯ್ಯ ಅಂತ ಹೇಳಿದ್ಲು ಅಂತೇಳಿ. ಅವಳ ಎದೆಯಲ್ಲಿ, ಅವಳ ಕೊಟ್ಟಿಯಲ್ಲಿ ಕತ್ತಿ ತಿವಿತ 40 ಸಾರಿ ತಿವಿದಿದ್ದಲ್ಲದೆ ಅವಳನ್ನು ಹೊರಗೆ ಎಳೆದುಕೊಂಡು ಬಂದು ಮತ್ತು 14 ಸಾರಿ ಅವಳನ್ನು ಆ ಕತ್ತಿಯಿಂದ ತಿವಿದಂತೆ. ನನ್ನ ಪ್ರಿಯ ಸಹೋದರಿ ಎಲ್ಲ ಹೇಳ್ತೀರ ಅಲ್ವಯ್ಯ, ಇವಳು ಸತ್ತೋದ್ಲು, ಬೀದಿ ತಂದು ಹೋಗಿದ್ರು. ಬೇಗನೆ ಅಲ್ಲಿರ್ತಕ್ಕಂಥ ಬಸ್ನಲ್ಲಿದ್ದವರೆಲ್ಲ ಪರಾರಾಗ್ಬಿಟ್ರು, ರಕ್ತಮಯ ಆಗಿಬಿಟ್ಟಿದೆ, ಹೆದರಿ ಪಲಾಯನ ಆಗಿಬಿಟ್ರು. ಪೊಲೀಸರಿಗೆ ಸುದ್ದಿ ಬಂತು. ಪೊಲೀಸರು ಅಲ್ಲಿ ಬೇಗನೆ ಬಂದು ನೋಡಿ ಅವ್ರಿಗಿರ್ತಕ್ಕಂಥ ಇಂದೋರ್ನಲ್ಲಿರ್ತಕ್ಕಂಥ ಬಿಷಪ್ ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ರು. ಮತ್ತು ಅಲ್ಲಿರ್ತಕ್ಕಂಥ ಸಿಸ್ಟರ್ ನರ್ಸ್ಗಳ ತಿಳಿಸಿದ್ರು. ನನ್ಸ್ ಕೇರಳ ಪೂರಾ ಕ್ಯಾಥಲಿಕ್ ವರ್ಲ್ಡ್, ಪರಿಪೂರ್ಣವಾದ ಕ್ಯಾಥಲಿಕ್ ಸಮುದಾಯವೇ ಆ ದಿನ ಕದಲಿ ಅವಳ ಶವ ಸಂಸ್ಕಾರಕ್ಕೆ ಬಂದಿದ್ರಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರೇ, ಇನ್ನು ಮುಂದೆ ನೀವು ಕೇಳತಕ್ಕಂಥದ್ದು ಎಂದು ಕೇಳಲಾರದಂಥ ಸತ್ಯವು ಇವತ್ತು ನೀವು ಕೇಳಿಕ್ಕಿದ್ರಿ ನನ್ನ ಪ್ರಿಯ ಸಹೋದರಿ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಅವರ ತಂಗಿ, ಅವರ ತಮ್ಮ, ಅವರ ಸಂಬಂಧಿಕರು ಎಲ್ಲರೂ ಬಂದ್ರಂತೆ. ಅವಳನ್ನು ಪೂರಾ ಪೋಸ್ಟ್ ಮಾರ್ಟಮ್ ಮಾಡಿ ಅದು ಬಾಕ್ಸ್ ಒಳಗೆ ಇಟ್ಟು ಎಲ್ಲರ ಬರೋ ತನಕ ತಾದು ಕೇರಳದಿಂದ ಎಲ್ಲಿ ಬರಬೇಕು, ಇಂದೋರ್ಗೆ ಮಧ್ಯಪ್ರದೇಶಕ್ಕೆ ಬರಬೇಕು. ಅಷ್ಟು ದಿನಗಳಿಟ್ಟರು. ಅಷ್ಟರೊಳಗೆ ಪೊಲೀಸರು ಸಮುದ್ರ ಸಿಂಗನ್ನು ಅರೆಸ್ಟ್ ಮಾಡಿದ್ರು. ಅವನ ಜೊತೆಯಲ್ಲಿರುವ ಜೊತೆಗಾರರೆಲ್ಲ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಅವ್ರ ಮೇಲೆ ಪ್ರಕರಣ ನಡೀತಾ ಇದೆ, ಪ್ರಕರಣ ನಡಿಬೇಕು. ಇವಳು ತನ್ನ ಜೊತೆಯಲ್ಲಿರುವ ಸಿಸ್ಟರ್ಗೆ ಹೇಳಿರ್ತಾಳೆ, ನನ್ನನ್ನು ಯಾರಾದರೆ ಕೊಂದು ಹಾಕಿದರೆ ಅವರಿಗೆ ಸಂದೇಶವನ್ನು ಕೊಡಬೇಕೆಂಬುದಾಗಿ. ನನ್ನ ಪ್ರಿಯ ಸಹೋದರೇ, ಕೋರ್ಟ್ನಲ್ಲಿ ಇವಳು ಶವ ಸಂಸ್ಕಾರಕ್ಕೆ ಮಾರಿಯಾ ವ್ಯಾಟಾಲಿಲ್ ಅನ್ನತಕ್ಕಂಥವಳಿಗೆ ಶವ ಸಂಸ್ಕಾರಕ್ಕೆ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್, ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ದೊಡ್ಡ ದೊಡ್ಡ ಮೇಧಾವಿಗಳು ಮತ್ತು ನಮ್ಮ ದೇಶದಲ್ಲಿರುವ ಎಲ್ಲ ಕ್ಯಾಥಲಿಕ್ ಸಮುದಾಯಕ್ಕೆ ಹಿರಿಯರು ಮತ್ತು ಸೇವಕರು ಅವಳ ಶವ ಸಂಸ್ಕಾರಕ್ಕೆ, ಆ ಕೊನೆ ಫಿನರಲ್ ಸರ್ವಿಸ್ಗೆ, ಅಂತಿಮ ಕ್ರಿಯೆಗೆ ಬಹಳ ಜನಸ್ತೋಮ, ಲಕ್ಷಾಂತರ ಜನರ ಸ್ತೋಮ ಅಲ್ಲಿ ತುಂಬಿ ಬಂದಿತ್ತಂತೆ. ಮಾರಿಯಾ, ನಮ್ಮ ಇಂದೋರಿನ ರಾಣಿಯಾಗಿರುವ ಮಾರಿಯನನ್ನು ಕೊಲೆಯಾಗಿದೆ ಎಂಬುದಾಗಿ ಕಣ್ಣೀರು ಇಡಲಾರದವರು ಯಾರು ಇಲ್ಲ ಅಂತಲ್ಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಜೀವನವನ್ನೇ ದೇವರಿಗೆ ಸಮರ್ಪಿಸಿ ಕಣ್ಣೀರು ಇರಲಾರದವರು ಯಾರು ಇಲ್ಲಂತೆ. ದೊಡ್ಡ ದೊಡ್ಡ ಕಲೆಕ್ಟರ್ ಸಮೇತ, ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಆಫೀಸರ್ ಸಮೇತ ಅವಳ ವಿಷಯದಲ್ಲಿ ಕಣ್ಣೀರಿಟ್ಲಂತೆ. ಎಂಥ ಒಳ್ಳೆ ಸೇವೆ ಮಾಡೋನು ಕೊಂದು ಹಾಕಿದ್ರಲ್ಲ ಅಂತೇಳಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ತದನಂತರ ಆತನನ್ನು ಅರೆಸ್ಟ್ ಮಾಡಿದರು. ಸಮುದ್ರ ಸಿಂಗನ ಅರೆಸ್ಟ್ ಮಾಡಿ ಆತನಿಗೆ ಜೈಲಿಗೆ ಹಾಕಿದರು. ಇನ್ನೂ ವಿಷಯ ಕೇಳಿದ್ರೆ ಆಶ್ಚರ್ಯಪಡ್ತೀರಿ ನೀವು. ಕೋರ್ಟ್ ಒಳಗೆ ಸಾಕ್ಷಿ ಹೇಳಬೇಕು. ಯಾರು? ಬದುಕಿದ್ದವರು ಸಾಕ್ಷಿ ಹೇಳಬೇಕು. ಅವಳಿಗೆ ನೋಡಿದ್ದವರು ಸಾಕ್ಷಿ ಹೇಳಬೇಕು. ಆಗ ಅವ್ರು ನೋಡಿದ್ದವರು ಎಲ್ಲರೂ ಸಾಕ್ಷಿ ಹೇಳಿಕೆ ಎಲ್ಲರೂ ಸಾಕ್ಷಿ ಹಚ್ಚಿದ್ದಾರೆ. ಆದರೆ ಅವರ ಕುಟುಂಬದವರನ್ನು ಸಾಕ್ಷಿಯಾಗಿ ನಿಲ್ಲಿಸಿದರು. ಅವರ ತಾಯಿಯನ್ನು, ಅವರ ಸಹೋದರಿಯನ್ನು, ಅಲ್ಲಿರ್ತಕ್ಕಂಥ ನನ್ಸ್ಗಳಲ್ಲಿ ಕೆಲವರ ನನ್ಸ್ಗಳನ್ನು ಸಹ ಸಾಕ್ಷಿ ಹೇಳಲಿಕ್ಕೆ ಸಾಕ್ಷಿದಾರರಾಗಿ ಅವರು ತೆಗೆದುಕೊಂಡರು. ನೀವು ಆಶ್ಚರ್ಯ ಆಗತಕ್ಕಂಥ ಸಂಗತಿ ಏನಂದರೆ, ಕೋರ್ಟ್ನಲ್ಲಿ ಅವರ ತಂದೆ, ಅವರ ತಾಯಿ, ಅವರ ಸಹೋದರಿ ಸಾಕ್ಷಿ ಕೊಡುವಾಗ ಜಡ್ಜ್ ಹತ್ರ ಹೇಳಿದ್ರಂತೆ, ನಿಮಗೇನು ಗೊತ್ತಿದೆ ಅಮ್ಮ ಅಂತ ಹೇಳಿರುವಾಗ, ನಮಗೇನು ಗೊತ್ತಿಲ್ಲ ಸರ್, ನಮಗೆ ಒಂದೇ ಗೊತ್ತಿದೆ, ನನ್ನ ಮಗಳು ಸಾಯಲಿಕ್ಕೆ ಮುಂಚೆ ಯಾರು ನನ್ನನ್ನು ಕೊಂದು ಹಾಕ್ತಾರೆ ಅವರನ್ನು ಕ್ಷಮಿಸಿದ್ದೀನಿ ಅಂತ ಹೇಳು. ಯಾರು ನನ್ನನ್ನು ಕೊಂದು ಹಾಕ್ತಾರೆ ಅವರನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು. ಯಾರು ನನ್ನ ಕೊಂದು ಹಾಕ್ತಾ ಇದ್ದಾರೆ ಅಂದರೆ ಅವರನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳು ಅವರಿಗೆ ಅಂತೇಳಿ ಹೇಳಿದ್ಲು. ಜಡ್ಜ್ ಸಾಹೇಬ್ರೆ, ಅವ್ರು ಜಡ್ಜ್ ಸಾಹೇಬ್ರ ಹತ್ರ ಅವರ ಕುಟುಂಬ ಸಮೇತ, ಯಾರು? ಮಾರಿಯಾ ಅವರ ತಂದೆ, ತಾಯಿ, ಅವರ ಸಹೋದರಿ ಎಲ್ಲ ಸಮೇತ ಹೇಳಿದಾರಂತೆ, ನಾವು ಸಮುದ್ರ ಸಿಂಗನ್ನು ಕ್ಷಮಿಸ್ತಾ ಇದ್ದೇವೆ, ನಮಗೆ ಯಾವ ಅವ್ರಿಗೆ ಶಿಕ್ಷೆ ಆಗದಂತೆ ಅವ್ರನ್ನ ಬಿಟ್ಟು ಬಿಡ್ರಿ ಸರ್ ಅಂತೇಳಿ ಹೇಳುವಾಗ, ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರು, ಜಡ್ಜ್ ಸಮೇತ, ಇದು ಎಂಥ ಲೋಕಪ್ಪ, ತನ್ನ ಮಗಳನ್ನು, ಒಂದು ಒಳ್ಳೆ ಕೆಲಸ ಮಾಡುವ ಮಗಳನ್ನು ಜೀವಂತವಾಗಿ ಕೊಂದು ಹಾಕಿರುವವರನ್ನು ಕ್ಷಮಿಸತಕ್ಕಂಥ ಈ ಒಂದು ಗುಂಡಿಗೆ, ಈ ಒಂದು ಹೃದಯ ಯಾರಿಂದ ಬಂದಿದೆ? ಪ್ರೈಸ್ ದ ಲಾರ್ಡ್ ಜೀಸಸ್. ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ ನಾವು ಅವನನ್ನು ಕ್ಷಮಿಸಿದ್ದೇವೆ, ಅವನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವು ಪ್ರೀತಿಸ್ತೀವಿ ಅಂತ ಹೇಳುವಾಗ ಜಡ್ಜ್ ಸಮೇತ ಕಣ್ಣು ನೀರು ತುಂಬ ಬಂದಿತ್ತಂತೆ ಜಡ್ಜ್ಗೆ. ಕೋರ್ಟ್ನಲ್ಲಿರುವ ಎಲ್ಲ ಲಾಯರ್ಸ್ಗಳು ಎಲ್ಲ ನೋಡ್ತಿರೋರಿಗೆ ಎಂಥ ಪ್ರೀತಿ, ಎಂಥ ಉಳ್ಳ ಜನರು ಇವರು, ಯೇಸು ಕ್ರಿಸ್ತನ ಪ್ರೀತಿ ಇಷ್ಟು ಅಪಾರವ ಎಂಬುದಾಗಿ ಹೇಳಿ. ಆದರೆ ಜಡ್ಜ್ ಅವರು, ನಮ್ಮ ಭಾರತ ದೇಶದ ನ್ಯಾಯ ಅಧನೀಯದಲ್ಲಿ ಅಂಥವರಿಗೆ ಶಿಕ್ಷೆಯನ್ನು ಕೊಡಬೇಕು, ಎಲ್ಲ ಸಾಬೀತಾಯಿತು. ಆದರೆ ತಂದೆ ತಾಯಿಗಳು ನಾವು ಕ್ಷಮಿಸ್ತಾ ಇದ್ದೇವೆ, ಜಡ್ಜ್ ಸಾಹೇಬ್ರೆ ಅವರಿಗೆ ಶಿಕ್ಷೆ ಕೊಡಬೇಡ, ಯಾಕಂದರೆ ನನ್ನ ಮಗಳು ಸಿಸ್ಟರ್ ಮಾರಿಯಾ, ನನ್ನ ಮಗಳು ಆತ್ಮಕ್ಕೆ ಸಮಾಧಾನ ಸಿಗಬೇಕು, ಅವಳನ್ನು ನಾವು ಕ್ಷಮಿಸ್ತಾ ಇದ್ದೇವೆ, ಅವನನ್ನು ಬಿಟ್ಟುಕೊಡ್ರಿ ಎಂಬುದಾಗಿ ಹೇಳಿದ್ಕೊಳ್ಳಿ. ಅಲ್ಲಿರ್ತಕ್ಕಂಥ ಕೋರ್ಟ್ನಲ್ಲಿ ಕೂತಿರ್ತಕ್ಕಂಥ ವಕೀಲರು ಸಮೇತ ಸ್ತಬ್ಧರಾದರಂತೆ. ಕೆಲವು ನಿಮಿಷಗಳು ಕೋರ್ಟ್ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಂತೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ಪ್ರೀತಿ ಸೂರ್ಯನ ಬೆಳಕಿನಂತೆ ಅವರೆಲ್ಲರ ಹೃದಯದಲ್ಲಿ ತೂರಿ ಹೋಗಿ ಅವರ ಮತ್ತಿಷ್ಟಗಳನ್ನು, ಹೃದಯ ಆಲೋಚನೆಗಳನ್ನು, ಅವರ ಎಲುಬು ಕೀಲು ಮಂಜುಗಳನ್ನು ಆ ಬೆಳಕು ಕತ್ತಿಯಂತೆ ತೂರಿ ಹೋಯ್ತಂತೆ ಅವರು ಹೇಳಿರ್ತಕ್ಕಂಥ ಸಾಕ್ಷಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಪ್ರೈಸ್ ದ ಲಾರ್ಡ್ ಜೀಸಸ್. ಆವಾಗ ಆ ಒಂದು ಸಮುದ್ರ ಸಿಂಗಿಗೆ, ಅವನ ಜೊತೆಗಾರರಿಗೆ, ಅಲ್ಲಿರ್ತಕ್ಕಂಥವರಿಗೆ, ಸಮುದ್ರ ಸಿಂಗ್ಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜೀವಾವಧಿ ಶಿಕ್ಷೆ ಅಂದರೆ ಜೀವನ ಪರ್ಯಂತವೆಲ್ಲ ಎಲ್ಲಿರಬೇಕು? ಜೈಲಲ್ಲಿರಬೇಕು. ಆದರೆ ಏನಾಗಿದೆ ಗೊತ್ತಿದೆ ಮತ್ತೆ? ಇವರು 1995 ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 1995 ಫೆಬ್ರವರಿಗೆ ನಡೆದಿರ್ತಕ್ಕಂಥ ಘಟನೆ. ತದನಂತರ ಆತನಿಗೆ ಜೀವಾವಧಿ ಶಿಕ್ಷೆ ಆಯಿತು. ಜೀವಾವಧಿ ಶಿಕ್ಷೆ ಆಗಿರುವಾಗ ಅಲ್ಲೇ ರೋಜಿ ಸಿಸ್ಟರ್ ಅಂತಿರ್ತಾಳೆ. ಆ ರೋಜಿ ಸಿಸ್ಟರ್ಗೆ ಹೇಳಿರ್ತಾಳೆ ಏನಂತೇಳಿ, ನನ್ನನ್ನು ಕೊಂದು ಹಾಕಿದ್ದವರಿಗೆ ನಾನು ಪ್ರೀತಿಸ್ತಾ ಇದ್ದೇನೆ, ನಾನು ಅವರನ್ನು ಕ್ಷಮಿಸಿದ್ದೇನೆ, ನಾನು ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅಂತೇಳಿ ನೀನು ಖಂಡಿತವಾಗಿ ಅವರಿಗೆ ತಿಳಿಸು ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ತಿಳಿಸು ಎಂಬುದಾಗಿ ಹೇಳ್ತಾರೆ. ಆಮೇಲೆ ಆ ರೋಜಿ ಸಿಸ್ಟರ್ ಏನು ಮಾಡ್ತಾಳೆ ಅಂದರೆ, ಆ ಜೈಲ್ ಒಳಗೆ ಹೋಗಿ ಜೈಲ್ ಸೂಪರಿಂಟೆಂಡೆಂಟ್ ಕೇಳ್ತಾರೆ, ನಾವು ಸಮುದ್ರ ಸಿಂಗನ್ನು ಭೇಟಿಯಾಗಬೇಕೆಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಸಮುದ್ರ ಸಿಂಗನ ಭೇಟಿಯಾಗಿ ಬಂದರೆ ಆ ಸತ್ತವಳ ಸಹೋದರಿಯಾದ ರೋಜಿ ಸಮುದ್ರ ಸಿಂಗ್ ನಿಮಗೆ ಏನಾಗಬೇಕು? ನಮ್ಮ ಅಣ್ಣ ಆಗಬೇಕಂತ ಹೇಳ್ತಾರಂತೆ. ಯಾರು? ಮಾರಿಯಾ ಅವರ ತಂಗಿ ನಮ್ಮ ಅಣ್ಣ ಆಗಬೇಕಂತ ಹೇಳ್ತಾರೆ.
ಆವಾಗ ಸಮುದ್ರ ಸಿಂಗನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಏನು ಮಾತಾಡೋದು? ಇಲ್ಲ, 3 ಮಾತುಗಳು ಮಾತಾಡಿ ಬರ್ಬೇಕ್ರಿ ಅಷ್ಟೇ, ಮತ್ತೇನಿಲ್ಲ ಅಂತ ಹೇಳ್ತಾರೆ. ಆ ಜೈಲ್ನಲ್ಲಿ ಹೋಗಿ ಸಮುದ್ರ ಸಿಂಗ್ ಹತ್ರ ಮಾತಾಡುವಾಗ ಇವಳು ಹೇಳ್ತಾಳೆ, ನಾನು ನೀನು ಕೊಂದು ಹಾಕಿರುವ ಮಾರಿಯಲ್ಲ ತಂಗಿಯಾಗಿದ್ದೇನೆ. ಅವಳು ಸಾಯಲಿಕ್ಕೆ ಮುಂಚೆ ನನ್ನನ್ನು ಕೊಂದು ಹಾಕೋರಿಗೆ ಈ ಸಂದೇಶವನ್ನು ಕೊಡು ಅಂತ ಹೇಳಿದ್ಲು. ಏನು ಸಂದೇಶ ಅಂದರೆ, ನಾನು ಅಂದರೆ ತಾನು ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ. ಅವಳು ಯಾರು ನನ್ನ ಕೊಂದು ಹಾಕಿದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾ ಇದ್ದಾಳೆ. ನೀವು ಯಾರ್ಯಾರು ಕೊಂದು ಹಾಕಿದ್ರಲ್ಲ, ನಿಮ್ಮನ್ನು ಪ್ರೀತಿಸ್ತಾ ಇದ್ದಾಳೆ. 2ನೇದಾಗಿ ಅವಳು ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮತ್ತು 3ನೇದಾಗಿ ಅವಳು ನಿಮ್ಮನ್ನು ಕ್ಷಮಿಸಿದ್ದಾಳೆ ಎಂದು ತಿಳಿಸಬೇಕೆಂದು ನನಗೆ ಹೇಳಿದರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದನ್ನು ಕೇಳಿದ ಸಮುದ್ರ ಸಿಂಗ್ ಮೊದಲೇ 95ರಿಂದ ಎಲ್ಲಿ ಮಠ 95ರಿಂದ ಆಗಸ್ಟ್ 31 2002 ಎಷ್ಟು 2002ವರೆಗೆ 95ರಿಂದ 2002ವರೆಗೆ 7 ವರ್ಷ ಆಯಿತು ಅವನು ಜೈಲಿನಲ್ಲಿದ್ದಾನೆ. ಆದರೆ 7 ವರ್ಷ ಆದರೂ ಕೂಡ ಇವಳು ಹೋಗಿ ಹೇಳಿಲ್ಲ. ಆದರೆ ಆ ತಂಗಿಗೆ ಏನಾಯಿತು, ನಾನು ಹೋಗಿ ತಿಳಿಸಲೇಬೇಕು, ದೇವರ ಭಾರ ಹಾಕ್ಬಿಟ್ಟಿದ್ದಾಳೆ. ಅವಳು 7 ವರ್ಷ ಆಗಿದ್ಕೊಳ್ಳೆ ಅವಳು ಜೈಲಿಗೆ ಹೋಗಿ ಈ ಸಂದೇಶ ತಿಳಿಸ್ತಾಳೆ, ನನ್ನ ತಂಗಿ ನೀನನ್ನು ಕ್ಷಮಿಸಿದಾಳಪ್ಪ ನಮ್ಮಕ್ಕ ಮಾರಿಯಂಬಳು ಹೇಳಿ. ಅಲ್ಲಿ ಆಗಸ್ಟ್ 31, 2002ರಂದು ತಂಗಿ ಹೋಗಿ ಅಲ್ಲಿ ತಿಳಿಸಿ ಬರ್ತಾಳೆ. ಆವಾಗ ಸಮುದ್ರ ಸಿಂಗ್ ಬಿದ್ದು 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 ಪಶ್ಚಾತ್ತಾಪಪಟ್ಟು, ನಾನೆಂಥ ದ್ರೋಹಿ, ನಾನೆಂಥ ಅಪರಾಧಿ, ನಾನೆಂಥ ಕ್ರೂರಿ, ಇಂಥವ್ರು ನಾನು ಕೊಂದು ಹಾಕಿದ್ದೇನೆ ಅಂತೇಳಿ ಬಿದ್ದು ಬಿದ್ದು ಹತ್ತು ಏನು ಮಾಡಿ ಬಿದ್ದು ಎದೆ ಒಡ್ಕೊಂಡು ಹತ್ತನಂತೆ. ಯಾರು? ಸಮುದ್ರ ಸಿಂಗ್. ಆಮೇಲೆ ಕೆಲವು ದಿವಸಗಳಾದಮೇಲೆ 2003 ಫೆಬ್ರವರಿ 25ಗೆ 2003 ಫೆಬ್ರವರಿ 25ಗೆ ಕರೆಕ್ಟಾಗಿ 7-8 ವರ್ಷ ಅಲ್ಲಿ ಹೋಗಿ ಅವರ ತಾಯಿನೂ ಹೋಗಿದ್ದಾಳೆ. ಯಾರು? ಮಾರಿಯ ತಾಯಿ ಕೂಡ ಹೋಗಿ ಹೇಳಿದಾಳೆ. ಅವರ ತಾಯಿ ಏನು ಮಾಡಿದಾಳೆ ಅಂತ ಗೊತ್ತಿದೆ? ಹೋಗಿ ಆತನ ಕೈಯನ್ನು ಹಿಡಿದು, ನನ್ನ ಮಗಳು ಕೊಂದು ಹಾಕಿದ್ದವರಿಗೆ ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳು, ಕೊಂದು ಹಾಕಿದ್ದವರಿಗೆ ನಾನು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳು, ಕೊಂದು ಹಾಕಿದ್ದವರಿಗೆ ನಾನು ಅವ್ರನ್ನು ಕ್ಷಮಿಸಿದ್ದೇನಂತ ತಿಳಿಸಿಯಮ್ಮ. ಅವಳು ಕೈಗೆ ಮುದ್ದಿಟ್ಟು ಆ ತಾಯಿ ಕೂಡ ಹೋಗ್ಬಿಟ್ಲಂತೆ. ಅಲ್ಲಿರೋ ಜೈಲ್ ಸೂಪ್ರಿಡೆಂಟ್ ಹೇಳಿದಂತೆ, ಇವ್ರನ್ನ ಬಿಟ್ಬಿಡ್ರಿ ಸರ್, ನಾವು ಕ್ಷಮಿಸಿಬಿಟ್ಟಿವಿ ಅಂತ ಹೇಳಿದ್ರಂತೆ. ದೇವ್ರ ಮಕ್ಕಳೇ, ಅವನ ಪಶ್ಚಾತ್ತಾಪಪಟ್ಟು ಅವನ ದುರ್ಮಾರ್ಗತನವನ್ನು ಬಿಟ್ಟು ಜೈಲಲ್ಲಿ ಅವನ ಒಳ್ಳೆ ನಡತೆ ನೋಡಿ, ಹಲ್ಲೆಲೂಯ, ಅವನು ಏನಾಗಿದ್ದಾನೆ? ಸಮುದ್ರ ಸಿಂಗ್ ಲೈಫೇ ಚೇಂಜ್ ಆಗಿಬಿಡ್ತು ಒಂದು. ಅಂತ ಕೆಡುಕನು ಕ್ರೂರನಾದ ಸಮುದ್ರ ಸಿಂಗ್ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರೋ ಪ್ರೀತಿಯಿಂದ ಅವನ ಲೈಫ್ ಚೇಂಜ್ ಆಗಿ ಅವನೇನಾಗಿದ್ದಾನೆ? ಮಾರ್ಪಾಟ ಆದನು. ಎಲ್ಲರೂ ಹೇಳ್ತೀರ ಹಲ್ಲೆಲೂಯ. ಮಾರ್ಪಾಟ ಆದನು. ಅಂದಿನಿಂದ ಅವನು ಮಾರ್ಪಾಟ ಆಗಿ ಜೀವಾವಧಿ ಶಿಕ್ಷೆ ಏನಿತ್ತು? ಲೈಫ್ ಇಂಪ್ರಿಸನ್ಮೆಂಟ್ ಇತ್ತು. ಆದರೆ ಅವನಿಗೆ 2003 ನಂತರ ಅವನನ್ನು ಜೈಲಿಂದ ಬಿಡುಗಡೆ ಮಾಡಿದರು. ಯಾಕಂದರೆ ಅವನು ಒಳ್ಳೆ ನಡತೆ ನೋಡಿ, ಅವನ ಪಶ್ಚಾತ್ತಾಪ ನೋಡಿ, ಅವನ ಬದುಕು ನೋಡಿ, ಈಗ ಅವನು ಸಮುದ್ರ ಸಿಂಗ್ ಸಾಕ್ಷಿಯಾದ ಜೀವನ ಜೀವಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈಗಲೂ ಕ್ರೈಸ್ತರಾಗಿ ದೇವರನ್ನು ನಂಬಿಕೊಂಡು ನಿಮ್ಮಲ್ಲಿ ಸಮುದ್ರ ಸಿಂಗ್ ಅಂತ ದುರ್ಬುದ್ಧಿ ಇರುವುದಿಲ್ಲ ಎಂಬುದಾಗಿ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅವಳು ತೋರಿಸಿರ್ತಕ್ಕಂಥ ಸಿಸ್ಟರ್ ಮಾರಿಯಾ ತೋರಿಸಿರ್ತಕ್ಕಂಥ ಆ ಪ್ರೀತಿ, ಆ ಕರುಣೆ, ಆ ದಯೆ ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಮೆಚ್ಚುವಂತೆ, ಅವಳು ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮೆಚ್ಚುಗೆ ಆಗುವಂಥ ಜೀವನವನ್ನು ಮಾಡಿದ್ಲು. ತದನಂತರ ದೇವ್ರ ಮಕ್ಕಳೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಂಥ ಒಂದು ಕ್ರೂರ ಕಾರ್ಯ ಆಗಿದ್ದ ನಂತರ ಆ ಡಿಸ್ಟಿಕ್, ಆ ಒಂದು ಇಂದೋರ್ನಲ್ಲಿರುವ ಎಲ್ಲ ಕ್ರೈಸ್ತ ಸಮುದಾಯದವರು ಅವಳಿಗೆ ಒಂದು ಪದವಿ ಕೊಟ್ಟರು, ಒಂದು ಪದಕ ಕೊಟ್ಟರು. ಅದೇನೆಂದರೆ ಇಂದೋರ್ ಕಿ ರಾಣಿ ಮಾರಿಯಾ, ದಯ ತೋರಿಸಿದ್ದ, ಕರುಣೆ ತೋರಿಸಿದ್ದ, ಕ್ಷಮೆ ತೋರಿಸಿದ್ದ ಕರುಣಾಮಯಳು, ಯೇಸು ಕ್ರಿಸ್ತನ ನಿಜವಾದ ದೈವ ಭಕ್ತಳು. ತನ್ನ ಜೀವನದಲ್ಲಿ ಪ್ರೀತಿ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ಸಾರಿ ಹೇಳಿ ಹುತಾತ್ಮಳಾದಳು. ಇವಳೇನಾದಳು? ಕೊಲೆ ಆದಳು ಅಂತ ಹೇಳಿಲ್ಲ ಅವರು, ಹುತಾತ್ಮಳಾದಳು ಅಂದರೆ ಹತಸಾಕ್ಷಿ ಆದಳು. ಹಿಂದಿ ಮೇ ಶಹೀದ್ ಹೋಗೈ ಅಂತ ಹೇಳ್ತಾರೆ. ಏನಂತೇಳಿ? ಶಹೀದ್ ಹೋಗೈ. ಅದಕ್ಕಾಗಿ ಅಲ್ಲಿನ ಎಲ್ಲ ದೊಡ್ಡ, ಅವಳ ಹೆಸರಿನಲ್ಲಿ ದೊಡ್ಡ ಪ್ರತಿಮೆಯನ್ನಿಟ್ಟಿದ್ದಾರೆ.
ಸ್ಮಾರಕವಾಗಿ ಅವಳ ಪ್ರತಿಮೆ ಯಾರ್ದು? ಮಾರಿಯಾ, ಸಹೋದರಿ ಮಾರಿಯಾ ದೊಡ್ಡ ಪ್ರತಿಮೆ ಇಟ್ಟಿದ್ದಾರೆ. ಎಲ್ಲ ಜನರು ಆ ಪ್ರತಿಮೆಯಲ್ಲಿ ಆ ನಗು ಮುಖದಲ್ಲಿರ್ತಕ್ಕಂಥ ಮಾರಿಯಳನ್ನು ನೋಡಿದರೆ ಅವರ ಹೃದಯದೊಳಗಿರ್ತಕ್ಕಂಥ ದ್ವೇಷ, ಅಸೂಯೆ, ಕಹಿ ಎಲ್ಲ ಹೋಗಲಾಡಿಬಿಡ್ತದೆ. ಯಾಕಂದರೆ ದುಷ್ಟನನ್ನು, ಶತ್ರುಗಳನ್ನು ಪ್ರೀತಿಸಿರ್ತಕ್ಕಂಥ ಈ ಮಹಾತಾಯಿ ಯೇಸು ಕ್ರಿಸ್ತನ ನಿಜವಾದ ಶಿಷ್ಯಳು ಎಂಬುದಾಗಿ ಎಲ್ಲ ಜನರು ಮೆಚ್ಚಿಕೊಂಡು ಅವಳ ಪ್ರತಿಮೆಯನ್ನು ನೋಡಿದವರೆಲ್ಲರೂ, ನಾನು ಹೇಳಬಾರ್ದದು, ಅಲ್ಲಿನ ಗ್ರಾಮಸ್ಥರು ಜನರು ಅವಳ ಪ್ರತಿಮೆಗೆ ಕಾಲು ಮುಗಿದು ಮುದ್ದಿಟ್ಟು ಹೋಗ್ತಾ ಇದ್ದಾರಂತೆ. ಅಂತ ಕೆಲಸ ಅವಳು ಮಾಡಿದಾಳೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಧರಿಸಿಕೊಂಡ್ರೆ, ಈಗ ಅವ್ರು ಹೇಳ್ತಾ ಇದ್ದಾರೆ, ಇವಳು ನೇರವಾಗಿ ದೇವರ ರಾಜ್ಯದಲ್ಲಿ ಸೇರಿದಾಳೆ. ಅಷ್ಟೇ ಅಲ್ಲದೆ ಸಮುಂದರ್ ಸಿಂಗ್ ಅಂತ ಎಷ್ಟೋ ಸಮುಂದರ್ ಸಿಂಗ್ಗೆ ಅವಳು ಕ್ರಿಸ್ತನ ಪ್ರೀತಿ, ಕ್ಷಮೆಯ ಸಂದೇಶವನ್ನು ಕೊಟ್ಟವಳು ಎಂಬುದಾಗಿ ಜನರೆಲ್ಲ ಎಲ್ಲರ ಬಾಯಲ್ಲದೆ ಮಾತು, ಕ್ಯಾ ಮಸೀ ಕಾ ಪ್ರೇಮ್ ಹೈ ಜಿ, ಏಸಾ ಪ್ರೇಮ್ ಹಮ್ ದುನಿಯಾ ಮೇ ಕೈ ಸುನೇ ನೈ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಕೇಳಿಲ್ಲ, ನಾವು ಕೇಳಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಅದರ ನಿಮಿತ್ತ ಅವಳ ಜೀವನದಲ್ಲಿ ಮಹಾಕಾರ್ಯಗಳು, ಅವಳು ಏನೇನು ಮಾಡಿದ್ಲ ಬದುಕಿರುವಾಗ ಅವುಗಳನ್ನು ಸ್ಮರಣೆ ಮಾಡಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಅವಳ ಸ್ಮಾರಕದ ಒಂದು ದೊಡ್ಡ ಪ್ರೋಗ್ರಾಮನ್ನು ಯೋಜನೆ ಮಾಡಿದ್ರಂತಲೇ. ಕ್ಯಾಥಲಿಕ್ ಸಮುದಾಯದವರು ಸಿಸ್ಟರ್ ಮಾರಿಯಾ ಸ್ಮಾರಕದ ಒಂದು ಪ್ರತಿ ವರ್ಷದ ಅವಳ ಹೆಸರಿನಲ್ಲಿ ಹಬ್ಬ ಮಾಡ್ತಾರಂತೆ. ಹಬ್ಬ ಮಾಡಿ ಅವಳು ಮಾಡಿರುವ ತ್ಯಾಗ, ಯೇಸು ಕ್ರಿಸ್ತನ ವಾಕ್ಯಕ್ಕೆ ಅಧೀನಳಾಗಿ, ಯೇಸು ಕ್ರಿಸ್ತನ ಪ್ರತಿಯೊಂದು ಬೋಧನೆಗೆ ಲೀನಳಾಗಿ, ಅದಕ್ಕೆ ಅಧೀನಳಾಗಿ, ವಿಧಿಗಳಾಗಿ ನಡೆದಿರತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ದೈವ ಭಕ್ತಳು, ಕ್ರಿಸ್ತ ಭಕ್ತಳು, ಕ್ರಿಸ್ತನನ್ನು ತನ್ನಲ್ಲಿ ತೋರಿಸಿದ್ದಂಥವಳು ಇವಳು ಅಂತೇಳಿ ಸಾರಿ ಹೇಳೋದಕ್ಕಾಗಿ ಪ್ರತಿ ವರ್ಷ ಅವಳ ಹೆಸರಿನಲ್ಲಿ ಒಂದು ಹಬ್ಬ ನಡೀತದಂತೆಲ್ಲೇ. ಇಂದೋರ್ ಕಿ ರಾಣಿ ಮಾರಿಯಾ ಅಂತೇಳಿ ಅವಳನ್ನು ಸನ್ಮಾನಿಸ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಮಗೆ ಯಾರಾದರೆ ಸ್ವಲ್ಪ ಏನಾದರೆ ಮಾಡಿದರೆ ನಮ್ಮ ಹೃದಯದಲ್ಲಿ ಎಂಥ ವೈರತ್ವ ಬರ್ತದೆ. ಆದರೆ ಈ ಸಂದೇಶವನ್ನು ಕೇಳಿರುವಾಗ ನಾನು ನಂಬುತ್ತೇನೆ, ನೀವು ಶತ್ರುಗಳನ್ನು ಪ್ರೀತಿಸ್ತೀರಿ, ನಿಮ್ಮನ್ನು ಶಪಿಸುವವರಿಗಾಗಿ ಆಶೀರ್ವದಿಸ್ತೀರಿ, ನಿಮಗೆ ಕೇಡು ಮಾಡಿ, ನಿಮಗೆ ಮೋಸ ಮಾಡಿ, ನಿಮಗೆ ದ್ರೋಹ ಮಾಡಿದವ್ರಿಗಾಗಿ ಪ್ರಾರ್ಥಿಸ್ತೀರಿ. ಹಲ್ಲೆಲೂಯಾ. ಇದರ ನಿಮಿತ್ತ ನೀವು ದೇವರ ಮಕ್ಕಳಾಗುವ ಸೌಭಾಗ್ಯವನ್ನು ಹೊಂದಿರ್ತೀರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇದು ಅವಳದ ಒಂದು ಕಿರು ನಾಟಕ ಒಂದು ಮಾಡಿದ್ದಾರೆ, ಕಿರು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಇದೆಲ್ಲ ಸ್ಟೋರಿ ಇಲ್ಲ, ಆದರೆ ನಾನು ಕಂಪ್ಲೀಟ್ ಅವ್ರದ್ದು ಕೇಸ್ ಶೀಟನ್ನು ಸ್ಟಡಿ ಮಾಡಿ ಹೇಳ್ತಾ ಇದ್ದಾನೆ. ಅವಳು ಕ್ಷಮೆ, ಕರುಣೆ, ದಯೆಯುಳ್ಳ, ನಿಷ್ಕಪಟವುಳ್ಳ ಪ್ರೀತಿಯಿಂದ ಎಲ್ಲ ಜನರು ಸಹೋದರನಾಗಿ ಪ್ರೀತಿಸ್ತಾ, ಶತ್ರುಗಳು ವೈರಿಗಳನ್ನು ಕೂಡ ಪ್ರೀತಿಸ್ತಾ, ತನಗೆ ಕೇಡು ಮಾಡೋನು ಪ್ರೀತಿಸ್ತಾ ಅವಳು ಹುತಾತ್ಮಳಾದಳು, ಅವಳು ಹತಸಾಕ್ಷಿಯಾದಳು, ಅವಳು ಶಹೀದಾದಳು ಎಂಬುದಾಗಿ ಅಲ್ಲಿನ ಜನರು ಪ್ರತಿ ವರ್ಷ 1995ರಿಂದ ಪ್ರತಿ ವರ್ಷ ಅವಳ ಹೆಸರಿನಲ್ಲಿ ಹಬ್ಬ ಮಾಡ್ತಾರಂತೆ, ಅವಳ ಸ್ಮಾರಕದಲ್ಲಿ. ಅಂಥವಳನ್ನು ಸ್ಮರಿಸಿ ಅಂಥವ್ರು ಹುಟ್ಟಬೇಕು ನಮ್ಮ ದೇಶದಲ್ಲಿ ಎಂಬುದಾಗಿ ಒಂದು ಹಾರೈಸ್ತಾ, ಭಾಷಣ ಬಿಗಿತಾ, ಅಲ್ಲಿ ಭಾಷಣವನ್ನು ಕೊಡ್ತಾ ಜನರಿಗೆ ಪ್ರೀತಿಯ ಸಂದೇಶವು ಸೂರ್ಯನ ಬೆಳಕಿನಂತೆ ಹೃದಯಗಳು ತೂರಿ ಹೋಗ್ತಾ ಇದಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರ ಎದ್ದೆಂದಿರೋಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರ ಮಕ್ಕಳೇ, ಹುತಾತ್ಮಳಾದ ಸಿಸ್ಟರ್ ಮಾರಿಯಾ ತನ್ನ ಜೀವನದಲ್ಲಿ, ನಾವು ಹೇಳ್ತೇವೆ, ನಮ್ಮ ಜನ ಭಾಳ ಜನ ಹೇಳ್ತಾರೆ, ಅವರೇನೋ ಅವರು ದೊಡ್ಡ ಸಿಲುವೆ ಹಾಕೋತಾರೆ ಅವ್ರು ಅಂತೇಳಿ ಅವ್ರನ್ನ ಕೇವಲವಾಗಿ ಮಾತಾಡ್ಲಿಕ್ಕೆ ಹೋಗಬೇಡ್ರಿ. ಅವರ ಸಮರ್ಪಣ ಅಪಾರವಾಗಿದೆ, ಅಗಮ್ಯವಾಗಿದೆ, ಕಲ್ಪನೆ ಎಡಕಲಾರದಂಥದ್ದಾಗಿದೆ. ಅಂಥ ಮಾರಿಯಳು ದಿನಕ್ಕೆ ಪ್ರತಿದಿನ 3 ತಾಸು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋದಲ್ಲದೆ ಬಡವರ ಮಧ್ಯದಲ್ಲಿ ಹೋಗಿ ಸೇವೆ ಮಾಡಿ, ಅವಳೇನು ಸುವಾರ್ತೆ ಸಾರಿಲ್ಲ, ಖಾಲಿ ಅವರಿಗೆ ಸಹಾಯ ಮಾಡಿದಕ್ಕಾಗಿ ಅವಳನ್ನು ಕೊಂದು ಹಾಕಿದ್ದಾರೆ. ಈಗ ಅವಳು ಕರ್ತನಲ್ಲಿ ನಿದ್ರಿಸಿದಾಳೆ. ಅದಕ್ಕಾಗಿ ಅವಳು ಕರ್ತನಿಗೆ ಹತಸಾಕ್ಷಿ ಇದ್ದ ಆ ಮಾರಿಯ ಎಂಬುದಾಗಿ ಇವತ್ತು ಅವಳ ಹೆಸರಿನಲ್ಲಿ ಹಬ್ಬ ಆಗ್ತಾ ಇದೆ. ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ ನನ್ನ ಪ್ರಿಯ ಸಹೋದರಿ ಸಹೋದರಿ. ಎಂಥ ಸೇಡುಗಳಿದ್ರು ಕೂಡ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಂಥ ಸೇಡು, ಎಂಥ ಕೆಟ್ಟದ್ದು ಮಾಡಿದ್ರು, ನಿನಗೆ ಎಂಥ ಕೇಡು ಮಾಡಿದ್ರು ಕೂಡ ನೀನು ಅವರನ್ನು ಕ್ಷಮಿಸಿದರೆ ನಿನಗೆ ಪರದೇಶಿ ಮಾತ್ರ ಖಚಿತ, ಬದುಕುತ್ತಿರುವ ಜೀವನದಲ್ಲಿ ಕೂಡ ನಿನಗೆ ಸುಖ, ಶಾಂತಿ, ಸಮಾಧಾನ ಸಿಗ್ತದೆ. ನಿನ್ನನ್ನು ಶಪಿಸುವವರನ್ನು
ನೀನು ಆಶೀರ್ವದಿಸು. ಹೌದು, ನೀನು ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಅವರು ಕೇಡೇ ಮಾಡ್ತಾ ಇದ್ದಾರೆ, ಆದರೆ ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸಬೇಡ. ನೀನು ಒಳ್ಳೆಯದನ್ನೇ ಮಾಡ್ತಾ ಇರು, ಕೆಟ್ಟದನ್ನು ಒಳ್ಳೆತನದಿಂದ ಜಯಿಸು. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ ಕೊನೆಯವರೆಗೆ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿನ್ನ ಶತ್ರು ಹಸಿದಾಗಿರುವಾಗ ಅವನಿಗೆ ಊಟವನ್ನು ಕೊಡು, ಅವನು ನೀರಡಿಕೆ ಆಗಿರುವಾಗ ಅವನಿಗೆ ನೀರನ್ನು ಕೊಡು. ಅವನ ತಲೆ ಮೇಲೆ ಬೆಂಕಿ ಕೆಂಡಗಳಿಟ್ಟ ಹಾಗಿರ್ತದೆ. ಅವನು ನಿನಗೆ ಏನಾದರೂ ದುಷ್ಕೃತ್ಯಗಳನ್ನು ಮಾಡಿದರೆ ಅವನಿಗೆ ನೀನು ಸೇಡು ತೀರಿಸ್ಕೊಳ್ಬೇಕಾಗಿಲ್ಲ. ಅವನು ಮಾಡಿರುವ ವಿಧಿ ಅವನಿಗೆ ಸೇಡು ತೀರಿಸ್ಕೊಳ್ತದೆ, ನೀನು ಸೇಡು ತೀರಿಸ್ಕೊಳ್ಳೋ ಅಕ್ಕರೆ ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕ್ರೈಸ್ತವರೆಂದು ಹೆಸರಿಟ್ಕೊಂಡಿರುವ ನಾವು, ಕ್ರೈಸ್ತವರೆಂದು ಹೆಸರಿಟ್ಕೊಂಡಿರುವ ನಾವು ಕ್ರೈಸ್ತವರೆಂದು ಹೆಸರಿಟ್ಟುಕೊಂಡ್ರೆ ನಾವು ನಿಜವಾದ ಕ್ರೈಸ್ತವರಾಗಿದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅಯ್ಯೋ, ನಾನು ಪರಿಶುದ್ಧಾತ್ಮಾಭಿಷೇಕ ಹೊಂದಿಕೊಂಡಿರುವ ಕ್ರೈಸ್ತವನು, ನಾನು ಆತ್ಮಾಭಿಷೇಕ ಹೊಂದಿಕೊಂಡಿರುವ ಕ್ರೈಸ್ತವನು, ದ್ವೇಷ ಇದ್ರೆ ನಿನ್ನಲ್ಲಿ ಏನೂ ಇಲ್ಲ. ಮೊದಲನೇ ಕೊರಿಂಥಿ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀನು ದೇವದೂತಗಳ ಭಾಷೆ ಮಾತನಾಡು ಅಥವಾ ಪರಲೋಕದ ಭಾಷೆ ಮಾತನಾಡು, ನಿನ್ನಲ್ಲಿ ಪ್ರೀತಿ ಇಲ್ಲದರೆ ನೀನು ಗಣಗಣಿಸುವ ಗಂಟೆ ಅಂತ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ. ಮೊದಲನೇ ಕೊರಿಂಥಿ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನನ್ನ ಪ್ರಿಯ ಸಹೋದರಿ, ಕಣ್ಣನ್ನು ಮುಚ್ಚಿ ದೇವರಿಗೆ ಸಮರ್ಪಿಸೋಣ. ದೇವರ ಮಕ್ಕಳೇ, ಹಾಲೆಲೂಯಾ, ರಬಾ ಶ್ರೀಕಾಂತ ರಬಾ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾನು ನಿನ್ನ ದೇಹವನ್ನು ಸುಡಲಿಕ್ಕೆ ಬಿಟ್ಟುಕೊಟ್ಟು ನೀ ಅನೇಕ ಜನರಿಗೆ ಅನ್ನದಾನ ಮಾಡಿದರೂ ಕೂಡ ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ಅದು ಯಾವುದಕ್ಕೂ ಉಪಯೋಗ ಇರುವುದಿಲ್ಲ. ನೀನು ಬಡವರಿಗೆ ದಾನ ಮಾಡಿ ನಿನ್ನ ದೇಹ ಸುಡಲಿಕ್ಕೆ ಬಿಟ್ಟುಕೊಟ್ಟಿದ್ರು ನಿನ್ನಲ್ಲಿ ಪ್ರೀತಿ ಇದ್ದರೆ ನಿನಗೇನು ಲಾಭ? ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರೀತಿಸಿ, ಪ್ರೀತಿಗಳಿದ್ದವನು ದೀರ್ಘ ಶಾಂತಿ, ಸಹನೆ, ದಯೆ, ಹೊಟ್ಟೆ ಕಿಚ್ಚು ಪಡೆದವನು ಮತ್ತು ಜಂಬ ಕೊಚ್ಚಿಕೊಳ್ಳದವನು, ಉಬ್ಬಿಕೊಳ್ಳದವನು, ಕ್ರೂರವಾಗಿ ವರ್ತಿಸದವನು, ಅವನು ಯಾವತ್ತು ಸ್ವಪ್ರಯೋಜನ ಯಾವತ್ತಿಗೂ ಆಲೋಚನೆ ಮಾಡೋದಿಲ್ಲ. ದೇವರ ಪ್ರೀತಿ ಉಳ್ಳವನು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ಸೇಡು ತೀರಿಸ್ಕೊಳ್ಬೇಕಾಗೆಂದ ಎಂದುಕೊಂಡಿರ್ತಕ್ಕಂಥ ಎಲ್ಲ ನನ್ನ ಕೇಳುಗರೆ, ಸೇಡು ತೀರಿಸ್ಕೊಳ್ಳೋ ಅಕ್ಕರೆ ಇಲ್ಲ ನಿಮಗೆ. ವಿಧಿ ಅವನನ್ನು ಸೇಡು ತೀರಿಸ್ಕೊಳ್ತದೆ. ನೀನು ಮಾತ್ರ ಪ್ರೀತಿಸ್ತಾ ಇರು, ಪ್ರೀತಿಯಿಂದ ದೇವರಿಗೆ ಸಮರ್ಪಿಸು. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ ರಾಜ, ಈ ಸಿಸ್ಟರ್ ಮಾರಿಯಾ ಜೀವನದಲ್ಲಿ ನಿನ್ನ ವಾಕ್ಯವು ಅಕ್ಷರ ಸಹಿತವಾಗಿ ಅಧೀನಳಾಗಿದ್ದು, ತನಗೆ ಮರಣ ಬರ್ತದೆಂದು ಗೊತ್ತಿದ್ರೂ ಕೂಡ ಧೈರ್ಯವಾಗಿ ನಿಂತು ಯೇಸು ಕ್ರಿಸ್ತನ ಪ್ರೀತಿಯನ್ನು ತನ್ನ ಜೀವನದ ನಡತೆಯಲ್ಲಿ ಪ್ರಕಟಗೊಳಿಸಿ, ಹೌದು ಆ ಪ್ರೀತಿಯಲ್ಲಿ ಇಷ್ಟು ಶಕ್ತಿ ಇದೆ, ಸತ್ತರೂ ಅವರು ಮಾತಾಡುತ್ತಾರೆ ಎಂಬುದಾಗಿ ಗ್ರಂಥ ಹೇಳ್ತಾ ಇದೆ. ಹೆಬ್ರಿಯರ ಬರೆದ ಪತ್ರಿಕೆಯಲ್ಲಿ 11ನೇ ವಚನದಲ್ಲಿ ಹೇಳಲಾಗಿದೆ, ನೀತಿವಂತರು ಸತ್ತರೂ ಅವರು ಮಾತಾಡ್ತಾ ಇರ್ತಾರೆ. ಈಗಲೂ ಅಲ್ಲಿರುವ ಗ್ರಾಮಸ್ಥರಿಗೆ ಅವಳ ಪ್ರೀತಿಯ ಸಂದೇಶ ಈಗಲೂ ಅವಳಿಗೆ ಕೇಳಿಸಿ ಬರ್ತಾ ಇದ್ದಂತೆ. ಅವಳ ಸತ್ತಳು ಕೂಡ ಅವರ ಹೃದಯದೊಟ್ಟಿಗೆ ಅಲ್ಲಿರುವ ಜನರೊಟ್ಟಿಗೆ ಮಾತಾಡ್ತಾ ಇದ್ದಾಳೆ ಅವಳು. ಯಾಕಂದರೆ ಅವಳ ಜೀವನದ ಶೈಲಿ ಅಲ್ಲಿ ಮಾತಾಡುವಂತೆ ಮಾಡಿದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾರ್ಯಾರ ಮೇಲೆ ನೀವು ಸೇಡಿಟ್ಕೊಂಡಿದ್ರಿ ಅವ್ರನ್ನ ಕ್ಷಮಿಸಿ, ಅವ್ರನ್ನ ಆಶೀರ್ವದಿಸಿ, ಅವರಿಗೆ ಒಳ್ಳೆಯದನ್ನೇ ಮಾಡ್ರಿ. ಊಟ ಇಲ್ಲಂತ ಬಂದಿದ್ದಾರಾ, ಅವ್ರಿಗೆ ಆಹಾರ ಕೊಡ್ರಿ. ಆಶ್ರಯ ಇಲ್ಲದಂತ ಬಂದಿದ್ದಾರಾ, ದಿಕ್ಕಿಲ್ಲದೆ ಬಂದಿದ್ದಾರಾ, ಅವ್ರಿಗೆ ಆಶ್ರಯ ಕೊಡ್ರಿ. ಅವ್ರಿಗೆ ನೀರಿಲ್ಲದೆ ಬಂದಿರ ಅವ್ರಿಗೆ ನೀರು ಕೊಡ್ರಿ. ನೀವು ಏನು ಮಾಡೋದು ಬೇಕಾಗಿಲ್ಲ. ಅವರು ಮಾಡಿದ್ದ ದುಷ್ಕೃತ್ಯಗಳಿಗೆ ಅವರು ಪ್ರತಿಫಲ ಹೊಂತಾರೆ ಹೊರತು ನೀನು ಮಾಡುವ ಅಕ್ಕರೆ ಇಲ್ಲ. ಯಾಕಂದರೆ ಸೇಡು ತೀರಿಸ್ಕೊಳ್ಳೋದು ವಿಧಿ ವಶದಲ್ಲಿದೆ, ನಮ್ಮ ವಶದಲ್ಲಿಲ್ಲ. ಕರುಣಾಮಯನಾದ ದೇವರೇ, ಇವತ್ತು ಯಾರ್ಯಾರು ತಮ್ಮಲ್ಲಿ ಸೇಡು ತೀರಿಸ್ಕೊಳ್ಬೇಕೆಂಬತಕ್ಕ ದುರ್ಬುದ್ಧಿ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರೆಲ್ಲರೂ ಕರ್ತನೆ ಕ್ಷಮಿಸಿ, ದಯ ತೋರಿಸಿ, ಅವರಿಗೆ ಮೇಲು ಮಾಡೋರಾಗಿ, ಒಳ್ಳೆಯದು ಮಾಡೋರಾಗಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಇವತ್ತು ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಹೊಂದಿರೋರಾಗಿ, ಕರ್ತನೆ ಯೇಸು ಕ್ರಿಸ್ತನ ಕ್ಷಮೆ ದಮೆಯನ್ನು ನಾವು ಹೊಂದಿರೋರಾಗಿ, ನಮಗೆ ಒಳ್ಳೆಯ ಸಮಾಧಾನದ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸಮಾಧಾನ ಇಲ್ಲದೆ, ನೆಮ್ಮದಿಲ್ಲದೆ, ಕಹಿ, ದ್ವೇಷ, ಅಸೂಯೆ, ಸೇಡು, ಕೇಡು ಮಾಡಬೇಕನ್ನತಕ್ಕಂಥ ಹೊಲಸು ಆಲೋಚನೆ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ ಮಿತ್ರರಿಗೆ ಉಂಟಾಗಲಿ ಶಾಂತಿ, ಸಮಾಧಾನ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಶಾಲೋಮ್ ಶಾಲೋಮ್ ಶಾಲೋಮ್. ಯೇಸು ನಾಮದಲ್ಲಿ ಅವರ ಆತ್ಮ ಪ್ರಾಣ ದೇಹಕ್ಕೆ ಸಮಾಧಾನ ಆಗಲಿ. ಕರ್ತನೆ, ಎಂಥ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀ. ಹೌದು ರಾಜ, ನೀನು ಒಳ್ಳೆ ದೇವರು ಕರ್ತನೆ. ಯಾಕಂದರೆ ನಿನ್ನ ಮಕ್ಕಳು ಶಪಿಸಿ ಶಾಪದಲ್ಲಿ ಬೆಳೆದಂತೆ ಇವತ್ತುವರೆಗೂ ನಮ್ಮನ್ನು ಆಶೀರ್ವದಿಸ್ತಾ ಬಂದಿದ್ದೆ ಕರ್ತನೆ.
ನಿಮ್ಮನ್ನು ಶಪಿಸೋದಕ್ಕಾಗಲ್ಲ ನಾನು ಕರೆದಿದ್ದು, ನಿಮ್ಮನ್ನು ಆಶೀರ್ವದಿಸೋದಕ್ಕಾಗಿ ನಾನು ಕರೆದೆ. ನಿಮ್ಮನ್ನು ಸೇಡು ತೀರಿಸ್ಕೊಳ್ಳೋದಕ್ಕಾಗಲ್ಲ, ನೀವು ಆಶೀರ್ವದಿಸಬೇಕು. ಸೇಡು, ಕಹಿ, ಅದು ವಿಧಿ ವಶಕ್ಕೆ ಬಿಟ್ಟುಕೊಡ್ರಿ. ವಿಧಿ ತನ್ನ ಕೆಲಸ ಮಾಡ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಕೇಳ್ತಿರ್ತಕ್ಕಂಥ ಈ ಸಂದೇಶದಲ್ಲಿ ಕರ್ತನೆ ರಾಜ ಅವರ ಜೀವನದಲ್ಲಿ ಶಾಂತಿ, ಸಮಾಧಾನ, ಯಾರ್ಯಾರು ಹೃದಯದಲ್ಲಿ ದ್ವೇಷ, ಅಸೂಯೆ, ಕಹಿ, ಸೇಡಿಟ್ಕೊಂಡಿದ್ದಾರೆ ಕರ್ತನೆ, ಅವರೆಲ್ಲ ಹೃದಯಗಳಲ್ಲಿ ಕರ್ತನೆ ಸಮಾಧಾನ ಅನುಗ್ರಹಿಸಿ ರಾಜ. ನಾವು ನಿಮಗೆ ನಮ್ಮ ಹೃದಯಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕರ್ತನೆ. ಎಷ್ಟು ಮಾತ್ರ ಕರ್ತನೆ ನಮ್ಮ ಹೃದಯದಲ್ಲಿ ಕರ್ತನೆ ದ್ವೇಷ, ಅಸೂಯೆ, ಕಹಿ ಬರದಂತೆ ಕರ್ತನೆ ನಮ್ಮನ್ನು ಪ್ರೀತಿ, ಕರುಣೆಯ, ದಯ, ವಾತ್ಸಲ್ಯಗಳನ್ನು ತುಂಬಿದೆ. ನಮ್ಮ ಆತ್ಮ ಪ್ರಾಣಕ್ಕೆ ಕ್ಷೇಮವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಆನಂದ, ಹರ್ಷ, ಯಾವತ್ತು ಎಲ್ಲರನ್ನು ಪ್ರೀತಿಸ್ತಾ, ಎಲ್ಲರನ್ನು ಕನಿಸ್ತಾ, ಎಲ್ಲರನ್ನು ಕ್ಷಮಿಸ್ತಾ, ಎಲ್ಲರ ಮೇಲೆ ದಯ ತೋರಿಸ್ತಾ ಆ ಸುಖ ಜೀವನ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಯೆಸಯ್ಯ, ನಿನ್ನ ಮಾತುಗಳ ಪ್ರಕಾರವಾಗಿ ನಡೆದವನಿಗೆ ನಿತ್ಯ ಜೀವ, ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಅಭಿವೃದ್ಧಿ, ಮಾನ ಮರ್ಯಾದೆ, ಘನತೆ, ಸನ್ಮಾನ, ಕೊನೆಗೆ ನಿತ್ಯ ಜೀವ, ಪರದೇಶಿ, ಪರಲೋಕ ರಾಜ್ಯಕ್ಕೆ ವಾರಸರಾಗತಕ್ಕಂಥ ಭಾಗ್ಯವು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಅನಾರೋಗ್ಯಸ್ಥರನ್ನು ಕರ್ತನೆ, ಅವರ ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅನಾರೋಗ್ಯಸ್ಥರನ್ನು ಮುಟ್ಟಿ ಗುಣಪಡಿಸು ಕರ್ತನೆ. ಯಾರ್ಯಾರಿಂಥ ಬಂಧಕದಲ್ಲಿದ್ದಾರೆ ಅವ್ರನ್ನು ಬಿಡಿಸು ಕರ್ತನೆ. ಯಾರ್ಯಾರು ಸೇಡು, ದ್ವೇಷ, ಅಸೂಯೆ ಕೈ ಇಟ್ಕೊಂಡು ಕರ್ತನೆ ಇನ್ನೊಬ್ಬರನ್ನು ಕೊಂದಾಗಬೇಕೆಂಬುದಾಗಿ ಹೊಲಸಂಚು ಮಾಡ್ತಾ ಇದ್ದಾರೆ ಕರ್ತನೆ, ಈ ಸಂದೇಶವನ್ನು ಕೇಳಿ ಅವರ ಜೀವನದಲ್ಲಿ ಮಾರ್ಪಾಟ ತರ್ತಿ ಎಂಬುದಾಗಿ ಕರ್ತನೆ ನಿನ್ನ ಪವಿತ್ರಾತ್ಮದ ಶಕ್ತಿ ಕರ್ತನೆ ಅವರನ್ನು ಮುಟ್ಟಿ ಅಂಥ ಸಮುದ್ರ ಸಿಂಗಿನಲ್ಲಿರ್ತಕ್ಕಂಥ ಅಂಥ ಒಂದು ದುರ್ಬುದ್ಧಿಯನ್ನು ತೆಗೆದುಹಾಕಿ ರಾಜ. ಶಾಂತಿ, ಸಮಾಧಾನ, ಮಾನಸಾಂತರ, ಮನಸ್ಸು ತಿರುಕೊಂಡು ಪಶ್ಚಾತ್ತಾಪಪಟ್ಟು ಎಲ್ಲ ಕೆಟ್ಟತನವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯುವಂತೆ ಅವರನ್ನು ರೂಪಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿರುವ ದೇವರೇ, ರಾಜಾದಿರಾಜನೇ, ದೇವಾದಿ ದೇವನೇ, ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಮೋಸ ಹೋಗಿದ್ದೀರಾ, ಭಯಪಡಬೇಡ್ರಿ. ನಿಮಗೆ ಭಾಳ ದೊಡ್ಡ ಮೋಸ ಆಗಿದೆಯಾ, ಭಯಪಡಬೇಡ್ರಿ. ನಿಮಗೆ ದ್ರೋಹ ಆಗಿಬಿಡ್ರಿ, ನೀವು ಯಾರಿಗೆ ದಾನ ಮಾಡಿದ್ರಿ, ಯಾರಿಗೆ ಆಶ್ರಯ ಕೊಟ್ಟಿದ್ರಿ, ಯಾರಿಗೆ ನೀವು ಊಟ ಕೊಟ್ಟಿದ್ರಿ, ಅವರೇ ನಿಮಗೆ ದ್ರೋಹ ಮಾಡ್ತಾ ಇದ್ದೀರಾ, ಭಯಪಡಬೇಡ್ರಿ. ಅವರನ್ನು ಕ್ಷಮಿಸ್ರಿ, ಅವ್ರನ್ನ ಆಶೀರ್ವದಿಸ್ರಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಹಾಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಯಾವಾಗ ಅವ್ರನ್ನ ಕ್ಷಮಿಸಿ ಅವ್ರನ್ನ ಆಶೀರ್ವದಿಸ್ತಿರೋ ಅಂಥ ಸಂತೋಷ, ಅಂಥ ಆನಂದ, ಅಂಥ ಅವ್ರ ಹರ್ಷ ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲ. ಹೌದು ಕರ್ತನೆ, ನಿನ್ನ ವಾಕ್ಯ ಹೇಳಿದಂತೆ ನಮ್ಮಲ್ಲಿ ಕ್ಷಮಿಸಿ ಕರುಣಿಸುವ ಶಕ್ತಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆದರೆ ನಿನ್ನ ವಾಕ್ಯದಲ್ಲಿ ಎಂಥ ಅದ್ಭುತವಾದಂಥ ಸತ್ಯ ಬರಲ್ಪಟ್ಟಿದೆ. ಸೇಡು ನೀವು ತೀರಿಸ್ಕೊಳ್ಳುವ ಅಗತ್ಯ ಇಲ್ಲ. ಸೇಡು ವಿಧಿವಶಕ್ಕೆ ಕೊಟ್ಟು ಬಿಡು. ಸೇಡು ನಿನ್ನ ಮನಸ್ಸೊಳಗೆ ಇಟ್ಕೊಂಡ್ರೆ ನೀನು ಕೊರಗಿ 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 ಮರಗಿ ಮರಗಿ ನೀನು ನುಚ್ಚು ನೂರಾಗಿ ಹೋಗ್ತಿ. ಆದರೆ ಸೇಡಿಟ್ಕೊಳ್ಳದೆ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿ ನೀನು ನಿನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಇವತ್ತು ನಾವು ತುಂಬಿಕೊಳ್ತಾ ಇದ್ದೀವಿ ರಾಜ. ಯೆಸಯ್ಯ, ನಿನ್ನ ಪ್ರೀತಿಯಿಂದ ನಮ್ಮೆಲ್ಲರನ್ನು ತುಂಬಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಶುಭವಾಗಲಿ, ಮೇಲಾಗಲಿ. ಕೇಳುತ್ತಿರ್ತಕ್ಕಂಥ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಯಾರ್ಯಾರು ದೇವಪೀಡಿತರಾಗಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸು ಕ್ರಿಸ್ತ ನಾಮದಲ್ಲಿ ಯಾರ್ಯಾರು ಬಂಧಕದಲ್ಲಿದ್ದಾರೆ, ಯಾರ್ಯಾರು ದಾಸತ್ವದಲ್ಲಿದ್ದಾರೆ ಅವರೆಲ್ಲರಿಗೆ ಸಂಪೂರ್ಣ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ ಕರ್ತನೆ. ಇನ್ನು ಮುಂದೆ ಕರ್ತನೆ, ಸಿಸ್ಟರ್ ಮಾರಿಯ ಜೀವನದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ, ಕರುಣೆ, ದಯ, ಪ್ರೀತಿ ಹೇಗೆ ಪ್ರಜ್ವಲಿಸಲ್ಪಟ್ಟಿದೆ ಅದೇ ರೀತಿಯಲ್ಲಿ ಕ್ರೈಸ್ತರಾಗಿರೋ ನಮ್ಮೆಲ್ಲರಲ್ಲಿ ಕರ್ತನೆ ಕ್ರಿಸ್ತನ ಪ್ರೀತಿ, ಕ್ಷಮೆ, ದಮೆ, ಕರುಣೆ, ದಯೆ ಎಲ್ಲರಲ್ಲಿ ಪ್ರಜ್ವಲಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು ಅನೇಕ ಜನರಿಗೆ ಶೇರ್ ಮಾಡಿರಿ. ದೇವರು ನಿಮ್ಮನ್ನ ಅಪಾರವಾಗಿ ಆಶೀರ್ವದಿಸ್ತಾನೆ. ಇದನ್ನು ಮೊದಲಿಂದ ಕೇಳಿಕೊಳ್ಳ್ರಿ. ಇದು ನನ್ನ ಯೂಟ್ಯೂಬ್ನಲ್ಲಿ ಪಾಸ್ಟರ್ ಎನ್ ದೇವದಾಸ್ ಅಂತೀರಿ, ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಆಗ್ತದೆ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ತೀರಿ. ಯೇಸು ಕ್ರಿಸ್ತನ ಕರುಣೆ. ನೀವು ಸೇಡು ತೀರಿಸ್ಕೊಳ್ಳೋ ಅಕ್ಕರೆ ಇಲ್ಲ. ಸೇಡು ಹೃದಯದಿಂದ ತೆಗೆದು ಹಾಕಿಬಿಡಿ. ಖಂಡಿತವಾಗಿ ಸುಖ, ಶಾಂತಿ, ಸಮಾಧಾನ ನಿಮಗಿರ್ತದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.